ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಲಾಸ್ಟ್ ಸಂಚಿಕೆಯಲ್ಲಿ ನಾವು ಗಂಗರ ಬಗ್ಗೆ ಮಾತಾಡಬೇಕು ಅಂತ ಶುರು ಮಾಡಿದ್ವಿ. ಬಟ್ ಕದಂಬರದು ಟೋಟಲ್ ಮಯೂರವರ್ಮನಿಂದ ಒಂದು ಜರ್ನಿನ ಮಾತಾಡ್ಕೊಂಡ್ವಿ. ಪಲ್ಲವರು ಮತ್ತು ಕದಂಬರ ಸಂಘರ್ಷಗಳನ್ನ ಹೇಳ್ಕೊಂಡು ಬಂದ್ವಿ. ಅಂದರೆ ಕರ್ನಾಟಕ ಮತ್ತು ತಮಿಳುನಾಡಿನ ಒಂದು ರಾಜಕೀಯ ಇತಿಹಾಸಗಳನ್ನ ಮಾತಾಡ್ಕೊಂಡು ಬರ್ತಿದ್ವಿ. ಕರ್ನಾಟಕದಲ್ಲಿ ಹೇಗೆ ಮೇಲೆ ಒಂದು ಕೆಳಗೆ ಒಂದು ಡೈನೆಸ್ಟಿ ಬಿಗಿನಿಂಗಿಂದಲೂ ಕ್ಯಾರಿ ಆಗ್ತಾ ಬರ್ತಾವ ಸುಮಾರು 1000 ವರ್ಷಗಳ ಕಾಲ. ಆ ಟೈಮ್ ಲೈನ್ ನಾವು ಕದಂಬರನ್ನ ಮಾತಾಡಿದ್ವಿ. ಸೊ ಕದಂಬರ ಆದಮೇಲೆ ನಮಗೆ ಇಲ್ಲಿ ಗಂಗರು ಆಗ ಅದೇ ಟೈಮ್ ಲೈನಲ್ಲಿ ಇದ್ದಂತಹ ಗಂಗರದ್ದು ಮಾತಾಡ್ತಾ ಇದ್ವಿ. ಸೊ ಈ ಗಂಗರ ಕಾಲ ಅಂತ ಬಂದಾಗ ನಮಗೆ ಸೇಮ್ ಕದಂಬರ ಟೈಮ್ ಲೈನೇ ನಾವು ಒಂದು 350 ನಂತರ ಹೇಳ್ತಾ ಬರ್ತೀವಿ. ಗಂಗರದ ರಾಜಧಾನಿಗಳು ಹಲವಾರನ್ನ ಹೇಳ್ತೀವಿ. ಸೊ ಮೊದಲು ಎಲ್ಲಿಂದ ಗಂಗರು ಶುರು ಆಗ್ತಾರೆ, ಗಂಗರದು ಏನು ಅನ್ನೋದನ್ನ ಶುರು ಮಾಡ್ಕೊಂಡು ಅಲ್ಲಿಂದ ಅವರ ಮತ್ತೆ ಚೋಳ ಸಂಘರ್ಷನ ಮಾತಾಡೋಣ ಅಂತ ಮೇಡಮ್ ಇವತ್ತು. ಖಂಡಿತ ಸರ್. ಮೇಡಮ್ ಅದರಲ್ಲೇ ಮೊದಲು ಗಂಗರು ಅಂತ ಬಂದಾಗನೇ ನಮಗೆ ಮೊದಲನೇ ರಾಜ ಅಂತ ನಾವು ಗಂಗರಲ್ಲಿ ಗುರ್ಸೋದು ಈ ಕೊಂಗುಣಿ ವರ್ಮ ಅಂತ ಕರೆದಾಗ, ಸೊ ಅಲ್ಲೇ ಒಂದು ಈ ಕೊಂಗುಣಿ ವರ್ಮ ಅನ್ನೋದ್ರಲ್ಲೇ ಈ ಕೊಂಗು ಅನ್ನೋ ಒಂದು ಪದ ಅಡಗಿದೆ. ಸೊ ಅಲ್ಲಿಂದಲೇ ಒಂದು ಗಂಗರದು ಶುರು ಆಗುತ್ತೆ, ಒಂದು ಕನ್ನಡದ ಇನ್ನೊಂದು ಅರಸಮನೆತನ. ಸೊ ಶುರು ಮಾಡಿದ್ರೆ ಹೇಗೆ ಹೇಳ್ಬೋದು ಮೇಡಮ್, ಎಲ್ಲಿದ್ರು ಗಂಗರು ಮೊದಲು, ಎಲ್ಲಿದ್ರು ಮೊದಲನೇ ರಾಜಧಾನಿ ಯಾವುದು, ಏನು? ಗಂಗರು ನಮಗೆ ಆರಂಭದಲ್ಲಿ ಕಾಣಿಸಿಕೊಳ್ಳೋದು ಕೋಲಾರ ಮತ್ತು ಸುತ್ತಮುತ್ತಲಿನ ಪ್ರಾಂತ್ಯಗಳಲ್ಲಿ. ಕೋಲಾರವನ್ನೇ ಅವರು ತಮ್ಮ ಮೊದಲನೇ ರಾಜಧಾನಿಯನ್ನಾಗಿ ಕೂಡ ಮಾಡಿಕೊಂಡಿದ್ದಾರೆ. ಯಾಕೆ ನಾವು ಅವರನ್ನು ಗಂಗರು ಅಂತ ಕರಿತೀವಿ, ಅಥವಾ ಆ ಮೊದಲನೇ ರಾಜನಿಗೆ ಕೊಂಗುಣಿ ವರ್ಮ ಅಂತ ಹೆಸರಿತ್ತು ಅಂತ ಅನ್ನೋದು ಹೇಳಬೇಕು ಅಂತಂದರೆ, ವೆರಿ ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಷಯ, ಗಂಗಾ ಸಾಮ್ರಾಜ್ಯವು ಒಳಗೊಂಡೆ ಕೋಲಾರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡಂತೆ ಅವೆಲ್ಲ ಕೊಂಗು ಪ್ರಾಂತ್ಯಗಳಿಗೆ ಸೇರಿದಂಥ ಪ್ರದೇಶ. ನಮ್ಮಲ್ಲಿ ಬಹಳ ಜನರಿಗೆ ಒಂದು ಕಲ್ಪನೆ ಏನಿದೆ ಅಂತಂದ್ರೆ, ಕೊಂಗು ಪ್ರಾಂತ್ಯ ಅಂತಂದ್ರೆ ಅದು ಬರೀ ತಮಿಳುನಾಡು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಕೊಂಗು ಅಂತ ಅನ್ನೋದು ಬರೀ ತಮಿಳುನಾಡಿನ ಪ್ರಾಂತ್ಯ ಅಲ್ಲ, ತಮಿಳುನಾಡಿನ ಹಲವು ಪ್ರದೇಶಗಳನ್ನು ಒಳಗೊಂಡಂತೆ ಕರ್ನಾಟಕದ ಕೆಲವು ಭಾಗಗಳನ್ನು, ಕೋಲಾರದಿಂದ ಹಿಡ್ಕೊಂಡು ನಮಗೆ ನಂತರ ಆ ಕೊಂಗು ಪ್ರಾಂತ್ಯವನ್ನೇ ಅವಲಂಬಿಸಿನೇ ಗಂಗರು ಮುಂದೆ ತಲಕಾಡಿಗೆ ಬರೋದು. ತಲಕಾಡಿನ ಸುತ್ತಮುತ್ತಲಿನ ಪ್ರಾಂತ್ಯಗಳಾದ ಮೈಸೂರು, ಹಾಸನ, ಚಾಮರಾಜನಗರ ಮತ್ತು ಕೊಡಗು, ಕೊಂಕಣದ ಕೆಲವು ಭಾಗಗಳು, ಇವೆಲ್ಲವೂ ಕೂಡ ಕೊಂಗು ಪ್ರಾಂತ್ಯಕ್ಕೆ ಸೇರಿದಂತಹ ಪ್ರದೇಶಗಳು. ಕೊಂಗು ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಕಂಗು ಎನ್ನುವ ಮೂಲ ಪದದಿಂದ ಬಂದಿರೋದು ಕೊಂಗು. ಕಂಗು ಅನ್ನೋದಕ್ಕೆ 2 ಅರ್ಥಗಳನ್ನ ನಾವು ಗುರುತಿಸಬಹುದು. ಒಂದು ಗಡಿ ಪ್ರದೇಶ ಅಂತ, ಬಹುಶಃ ಬೇರೊಬ್ಬ ರಾಜರು ಆಳ್ವಿಕೆ ಮಾಡ್ತಾ ಇದ್ದ ಪ್ರದೇಶಕ್ಕಿಂತ ಇದು ಬೇರೆ, ಇವರು ಗಡಿ ಯಾವುದು ಅಂತ ಸೂಚಿಸೋದಿಕ್ಕಿದ್ದಂಥದ್ದು ಕಂಗು ಪ್ರಾಂತ್ಯ ಅಂತ ಹೇಳಬಹುದು. ಇನ್ನೊಂದು ಕಂಗು ಅಂತ ಅನ್ನೋದಕ್ಕೆ ಫಲವತ್ತಾದ ಪ್ರದೇಶ ಅನ್ನೋ ಒಂದು ಅರ್ಥ ಕೂಡ ಇದೆ. ಈ ಕಾವೇರಿ ತೀರ ಪ್ರದೇಶಗಳಿದೆಯಲ್ಲ, ಆ ಕಾವೇರಿ ತೀರದ ಉದ್ದಕ್ಕೂ ಕೂಡ ನಾವು ಈ ಕೊಂಗು ಪ್ರದೇಶವನ್ನು ಗುರುತಿಸಬಹುದು. ಅದನ್ನು ದಾಟಿ ಕೂಡ ಬೆಟ್ಟಗುಡ್ಡಗಳು ಇರುವಂತಹ ಹಸಿರುಮಯವಾಗಿರುವ ಪ್ರದೇಶವನ್ನು ಕೂಡ ಸೇರಿಸಿನೇ ಕೊಂಗು ಪ್ರಾಂತ್ಯ ಅಂತ ಹೇಳ್ತಾ ಇದ್ದು. ತಮಿಳುನಾಡಿನ ಪ್ರಾಚೀನ ಇತಿಹಾಸವನ್ನ ನಾವು ನೋಡೋದಾದ್ರೆ, ರಾಜಮನೆತನದ ಹಿನ್ನೆಲೆಯಲ್ಲಿ ಚೋಳ ಮಂಡಲ ಅಥವಾ ಪಾಂಡ್ಯ ಮಂಡಲ, ಈ ರೀತಿ ರಾಜಮನೆತನಗಳ ಹೆಸರಿನಲ್ಲಿ ಕರೀತಾರೆ. ಆದ್ರೆ ಕೊಂಗು ಮಂಡಲ ಅಂತ ಕರೆಯೋದು ರಾಜಮನೆತನದ ಹೆಸರಿನಿಂದ ಅಲ್ಲ, ಅದು ಪ್ರಾದೇಶಿಕ ಅಥವಾ ಭೌಗೋಳಿಕ ಒಳಗೊಂಡಿರುವಂತ ಹೆಸರು. ಅದು ಆ ಕೊಂಗು ಮಂಡಲದ ಪ್ರಾಂತ್ಯಕ್ಕೆ ಸೇರಿದ್ದೇ ಕರ್ನಾಟಕದ ಈ ಭಾಗಗಳು ಆಗಿದ್ವು. ತಮಿಳುನಾಡಿನ ಈರೋಡು, ಸೇಲಂ, ನಾಮಕ್ಕಲ್ ಮತ್ತು ದಿಂಡಿಗಲ್, ನೀಲಗಿರಿ ಪ್ರಾಂತ್ಯ, ಇವೆಲ್ಲ, ಇನ್ನು ಕೊಯಮತ್ತೂರು, ಇವೆಲ್ಲವನ್ನು ಕೃಷ್ಣಗಿರಿ, ಧರ್ಮಪುರಿ, ಹೊಸೂರು, ಇವೆಲ್ಲವೂ ಕೂಡ ಕೊಂಗು ಪ್ರಾಂತ್ಯಕ್ಕೆ ಸೇರಿದ ಪ್ರದೇಶಗಳೇ ಆಗಿದ್ವು. ಇಲ್ಲಿ ನಾನೇನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಕೇವಲ ತಮಿಳುನಾಡಿನ ಈ ಪ್ರಾಂತ್ಯಗಳನ್ನು ಮಾತ್ರ ಕೊಂಗು ಪ್ರದೇಶ ಅಂತ ಹೇಳೋದಕ್ಕಾಗಲ್ಲ, ಕರ್ನಾಟಕದ ಈ ಭೂಭಾಗವನ್ನು ಕೂಡ ಕೊಂಗು ಪ್ರಾಂತ್ಯನೇ ಅಂತ ಹೇಳ್ತಾ ಇದ್ರು. ಇಂತಹ ಕೊಂಗು ಪ್ರಾಂತ್ಯದಿಂದ ಬಂದಂತಹ ಅರಸನಾದ ಕಾರಣದಿಂದಾನೇ ಗಂಗರ ಮೊದಲ ರಾಜನಿಗೆ ಬಹುಶಃ ಕೊಂಗುಣಿ ವರ್ಮ ಅಂತ ಹೆಸರಾಗಿರ್ಬಹುದು. ವರ್ಮ ಅನ್ನೋದು ಕ್ಷತ್ರಿಯರನ್ನ ಮತ್ತು ರಾಜರನ್ನ ಆ ಕಾಲದಲ್ಲಿ ಕರೀತಾ ಇದ್ದಂತಹ ಒಂದು ಪದ. ಕೊಂಗು ಪ್ರಾಂತ್ಯದಿಂದ ಬಂದಂತಹ ರಾಜನಾದ ಕಾರಣದಿಂದಾನೇ ಇವನನ್ನ ಕೊಂಗುಣಿ ವರ್ಮ ಅಂತ ಹೇಳಿರ್ಬೋದು. ಮತ್ತು ಗಂಗಾ ವಂಶದವರನ್ನ ಕೂಡ, ಗಂಗಾ ಅನ್ನುವ ಪದದ ಮೂಲನೇ ಕೊಂಗುವಿಂದ ಬಂದಿರೋದು ಅಂತ ಹೇಳುವ ಅಭಿಪ್ರಾಯಗಳು ಕೂಡ ನಮ್ಮ ವಿದ್ವಾಂಸರಲ್ಲಿದೆ. ಆಡು ಮಾತಿನಲ್ಲಿ ಕೊಂಗು ಅಂತ ಅನ್ನೋದು ಕ್ರಮೇಣ ಅದು ಗೊಂಗು ಗಂಗಾ ಆಗಿರಬಹುದು ಎನ್ನುವಂತ ಒಂದು ಅಭಿಪ್ರಾಯ ಕೂಡ ಇದೆ. ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಗಂಗಟಿಕಾರ ಒಕ್ಕಲಿಗರು ಅಂತಂದ್ಬಿಟ್ಟು ಒಂದು ಜನಾಂಗವನ್ನ ನಾವು ನೋಡಬಹುದು. ಈ ಗಂಗಟಿಕಾರ ಒಕ್ಕಲಿಗರು ಬಂದಿರೋದು ಕೂಡ ಕೊಂಗು ಪ್ರಾಂತ್ಯದವರೇನೆ. ಬಹುಶಃ
ಗಂಗವಾಡಿ ಪ್ರಾಂತ್ಯದಲ್ಲಿದ್ದವರು ಅವರು. ಹ್ಮ್ ಗಂಗರ ಇಡೀ ಸಾಮ್ರಾಜ್ಯವನ್ನ ಗಂಗವಾಡಿ ಅಂತ ಕರಿತೀವಿ. ಹ್ಮ್ ಆ ಗಂಗವಾಡಿ ಪ್ರಾಂತ್ಯದಲ್ಲಿದ್ದಂತಹ ಜನರಾದ್ದರಿಂದ ಅವರನ್ನ ಗಂಗವಾಡಿಕಾರರು ಹ್ಮ್ ಗಂಗವಾಡಿಕಾರರು ಆಡು ಮಾತಿನಲ್ಲಿ ಗಂಗಟಿಕಾರರು ಗಂಗಟಿಕಾರರಾಗಿ ರೂಪ ಬದಲಾವಣೆಯನ್ನು ಹೊಂದಿರಬಹುದು. ಹ್ಮ್ ಹ್ಮ್ ಹೀಗೆ ಪದಗಳು ಕಾಲದಿಂದ ಕಾಲಕ್ಕೆ ಬದಲಾವಣೆಯನ್ನು ಹೇಗೆ ಪಡ್ಕೊಳ್ತಾ ಹೋಗುತ್ತೋ ಹ್ಮ್ ಆ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದ್ರೆ ಗಂಗರ ಮೊದಲನೆಯ ರಾಜನಾದಂತಹ ಕೊಂಗುಣಿವರ್ಮನು ಕೂಡ ಕೊಂಗು ಪ್ರಾಂತ್ಯದಿಂದ ಬಂದಂತಹ ಅರಸ ಎನ್ನುವ ಅರ್ಥದ ಹಿನ್ನೆಲೆಯಲ್ಲಿ ಅವನನ್ನ ಕೊಂಗುಣಿವರ್ಮ ಅಂತ ಕರೆದಿರಬಹುದು. ಹ್ಮ್ ಹ್ಮ್ ಇದೇ ಸಂದರ್ಭದಲ್ಲಿ ನನಗೆ ನೆನಪಾಗುವ ಇನ್ನೊಂದು ವಿಷಯ, ಗಂಗ ಸಾಮ್ರಾಜ್ಯದ ಮೂಲ ಪುರುಷರು ಅಂತ ಇಬ್ಬರನ್ನ ಹೇಳ್ತಾರೆ. ಹ್ಮ್ ಒಬ್ಬ ಕೊಂಗುಣಿವರ್ಮ, ಇನ್ನೊಬ್ಬ ದಡಿಗ ಅಂತ. ಹ್ಮ್ ಇನ್ ಕೆಲವು ವಿದ್ವಾಂಸರು ಇವರಿಬ್ರು ಬೇರೆ ಬೇರೆ ಅಲ್ಲ, ಒಬ್ರೇ. ಕೊಂಗುಣಿವರ್ಮನ ಹೆಸರೇ ದಡಿಗ ಆಗಿರಬಹುದು ಎನ್ನುವಂತ ಒಂದು ಅಭಿಪ್ರಾಯಕ್ಕೂ ಕೂಡ ಬರ್ತಾರೆ. ಹ್ಮ್ ಅವರಿಬ್ಬರು ಬೇರೆಯವರಾಗಿದ್ರು ಸರಿ ಅಥವಾ ಇಬ್ಬರು ಒಂದೇ ಆಗಿದ್ರು ಸರಿ, ಈ ದಡಿಗ ಎನ್ನುವ ಹೆಸರಿನ ಹಿನ್ನೆಲೆಯನ್ನು ಕೂಡ ನಾವು ನೋಡ್ಬೋದು. ಹ್ಮ್ ಈಗ ಇವತ್ತಿಗೂ ಕೋಲಾರ, ಮಾಲೂರು, ನರಸಾಪುರ, ಶ್ರೀನಿವಾಸಪುರ ಇತ್ಯಾದಿ ಕೋಲಾರದ ಪ್ರಾಂತ್ಯಗಳಲ್ಲಿ ನಾವು ಹೋಗಿ ನೋಡಿದ್ರೆ ಹೌದು. ಜನ ಮಾತನಾಡುವ ಭಾಷೆನಲ್ಲಿ ಒಬ್ಬ ವ್ಯಕ್ತಿಯನ್ನು ಕುರಿತು ಮಾತಾಡಬೇಕಾದ್ರೆ, ಆತ್ಮೀಯವಾಗಿ ಮಾತಾಡಬೇಕಾದ್ರೆ, ಅವನನ್ನ ಸಂಬೋಧಿಸುವ ಸಂದರ್ಭದಲ್ಲಿ Correct. ಅವನ ಹೆಸರಿನ ಲಾಸ್ಟ್ ಅಲ್ಲಿ ಗ ಎನ್ನುವ ಅಕ್ಷರವನ್ನ ಸೇರಿಸ್ಕೊಂಡು ಹೇಳ್ತಾರೆ. ಅದನ್ನ ನೋಡಿರ್ಬೋದು. ಹೌದು. ಅವನು ಹೆಸರು ಕೃಷ್ಣ ಅಂತ ಆಗಿದ್ರೆ ಶಾರ್ಟ್ ಆಗಿ ಅವನ ಕಿಟ್ಟಿ ಅಂತ ಕರಿಬಹುದು. ಹ್ಮ್ ಆ ಕಿಟ್ಟಿ ಅನ್ನೋದನ್ನ ಕಡೆ ಹೆಸರಾಗಿ ಗ ಅಂತ ಸೇರಿಸ್ಕೊತಾರೆ ನೋಡಿ. ಕಿಟ್ಟಿಗಾನ್ ಬಂದಿದ್ದ, ಹೌದು, ಕಿಟ್ಟಿಗಾನ್ ಕಿಟ್ಗಾನು. ಹೋಗಿದ್ದೆ, ಹ್ಮ್ ಸೀಲ್ಗಾನ್ ಮನೆಗೆ ಹೋಗಿದ್ದೆ, ಹ್ಮ್ ನಿಖಿಲ ಅಂತ ಇದ್ರೆ ನಿಖಿಲ್ಗಾನು ಇವತ್ ಬಂದಿದ್ದ. ಹೀಗೆ ಹೆಸರಿನ ಕಡೆನಲ್ಲಿ ಗ ಅಂತ ಸೇರಿಸ್ಕೊಂಡು ಹೇಳೋದು ಕೋಲಾರದ ಪ್ರಾಂತ್ಯದಲ್ಲಿ ಇವತ್ತಿಗೂ ಕೂಡ ನಾವು ನೋಡಿಸ್ತೀವಿ. ಹೌದು. ಇದೇ ಹಿನ್ನೆಲೆಯಲ್ಲಿ ನೋಡಿದ್ರೆ ದಡಿಗ ಎನ್ನುವ ಹೆಸರಿನಲ್ಲಿರುವ ಗ ಕೂಡ ಒಬ್ಬ ವ್ಯಕ್ತಿಯನ್ನ ಕನ್ನಡಿಗರು ಕಡಿಯೋದಿಕ್ಕೆ ಇರ್ತಾ ಇದ್ದಂತಹ ಒಂದು ಪದ ಅಂತಾನೆ ನಾವು ಅಂದ್ಕೊಳ್ಬಹುದು. ಓಕೆ. ದಡಿಗ ಅಂತಂದ್ರೆ ಅಜಾನುಬಾಹುವಾದಂತ ವ್ಯಕ್ತಿ ಹ್ಮ್ ಅಥವಾ ದೃಢಕಾಯನ ಆದಂತಹ ವ್ಯಕ್ತಿ, ಹ್ಮ್ 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 ಎತ್ತರಕ್ಕಿರುವಂತಹ ಬಲಿಷ್ಠನಾದಂತ ವ್ಯಕ್ತಿ ಎನ್ನುವ ಅರ್ಥದಲ್ಲಿ ನಾವು ದಡಿಯ ಅಂತ ಹೇಳ್ತೀವಲ್ಲ, ಹ್ಮ್ ಹ್ಮ್ ಆ ದಡಿಯ ಅನ್ನೋದು ದಡಿಗ ಆಗಿ ಆ ಕಾಲದಲ್ಲಿ ಕರೆದಿರಬಹುದು. ಹ್ಮ್ ಹ್ಮ್ ಇದೇನನ್ನು ಸೂಚಿಸುತ್ತೆ ಅಂದ್ರೆ ಕೊಂಗುಣಿವರ್ಮನಾಗಿರ್ಲಿ ದಡಿಗ ಆಗಿರ್ಲಿ ತಮಿಳುನಾಡಿನ ಪ್ರಾಂತ್ಯದಿಂದ ಕರ್ನಾಟಕಕ್ಕೆ ಬಂದಂತವರಲ್ಲ. ಯಾಕೆ ಇದನ್ನ ಹೇಳ್ತಿದ್ದೀನಿ ಮತ್ತೆ ಮತ್ತೆ ಒತ್ತಿ ಅಂತಂದ್ರೆ, ಕರೆಕ್ಟ್. ಕೆಲವು ವಿದ್ವಾಂಸರು ಗಂಗರು ಬಹುಶಃ ಅವ್ರ ಕೊಂಗು ಎನ್ನುವ ಹೆಸರಿರೋ ಕಾರಣದಿಂದಾನೆ ತಮಿಳುನಾಡಿನ ಪ್ರಾಂತ್ಯದಿಂದ ಕರ್ನಾಟಕಕ್ಕೆ ಬಂದಂತವರಾಗಿರಬಹುದಾ ಎನ್ನುವ ಒಂದು ಊಹೆಯನ್ನ ವ್ಯಕ್ತಪಡಿಸ್ತಾರೆ. ಹ್ಮ್ ಅಂತಹ ಊಹೆಯನ್ನ ಮಾಡೋದಿಕ್ಕೆ ಅಗತ್ಯ ಇಲ್ಲ ಅಂತ ಅನ್ನೋದನ್ನ ಹೇಳೋದಿಕ್ಕೋಸ್ಕರ ಕೊಂಗು ಪ್ರಾಂತ್ಯ ಅನ್ನೋದು ಕರ್ನಾಟಕಕ್ಕೂ ಸೇರಿದಂತಹ ಪ್ರಾಂತ್ಯ ಮತ್ತು ಅವರಲ್ಲಿರುವಂತಹ ಈ ಹೆಸರುಗಳ ಹಿನ್ನೆಲೆಯನ್ನು ಆಧರಿಸಿ ನೋಡಿದ್ರು ಕೂಡ ಗಂಗರು ಅಕ್ಷರಶಃ ಮೂಲತಃ ಕನ್ನಡಿಗ ಅರಸರೇನೆ, ಕನ್ನಡ ಮೂಲದಿಂದ ಬಂದಿರುವ ಅರಸರೇ ಎನ್ನುವುದ ಕಾರಣಕ್ಕೆ ನಾನು ಇದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಹಾಗೆ ನಾವ್ ಇಲ್ಲಿಗೆ ಬಂದಾಗ ನಾವು ಈ ಗಂಗರದು ಕೊಂಗಣಿವರಂನಿಂದ ಶುರುವಾಗುವಂತ ಒಂದು ಜರ್ನಿ ನಾವು ನೋಡಿ ಹೇಳಿದ್ರಿ ನೀವು ಕೊಂಗನಾಡಿನ ಬಗ್ಗೆ. ಹೇಗೆ ಪಲ್ಲವರನ್ನ ಇಲ್ಲೆಲ್ಲ ಇದ್ದಂಥ ಪಲ್ಲವರನ್ನ ಹೊರಗಟ್ಟಿ ಗಂಗರು ಒಂದು ಕೊಂಗು ಪ್ರದೇಶದಲ್ಲಿ ಮೂಲವಾಗಿ ಸೇರಿಕೊಂಡು ಅಲ್ಲಿಂದ ಇಡೀ ಗಂಗಾ ಸಾಮ್ರಾಜ್ಯವನ್ನು ಎಸ್ಟಾಬ್ಲಿಷ್ ಮಾಡಿ ಮತ್ತೆ ಅವರು ಕೋಲಾರದವರೆಗೂ ಇದ್ದಂಥ ಪಲ್ಲವರನ್ನ ಓಡಿಸಿ ಮತ್ತೆ ಈ ಜಾಗಗಳನ್ನು ಗಂಗರೇ ಪ್ರಬಲವಾಗಿ ಮತ್ತೆ ಒಂದು 500 ವರ್ಷಗಳ ಕಾಲ ಆಳ್ತಾರೆ. ಒಂದು 350ರಿಂದ ಒಂದು 850ರವರೆಗೂ ಅಂತ ನಾವು ಅಂದ್ಕೊಂಡ್ರೆ. ಸೊ ಈ 500 ವರ್ಷಗಳ ನಂತರ ಮತ್ತೆ ಅಲ್ಲಿ ತಮಿಳುನಾಡಿನ ರಾಜಕೀಯ ಇತಿಹಾಸ ಬದಲಾವಣೆಗಳಾಗಿ ಅಲ್ಲಿ ಚೋಳರು ಪ್ರಬಲರಾಗಿ ಮತ್ತೆ ಈ ಪ್ರಾಂತ್ಯನ ಗಂಗರ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ, ಈ ಪ್ರಾಂತ್ಯನ ಕ್ಯಾಪ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಕಾಲಘಟ್ಟದಲ್ಲಿ ನಮಗೆ ರಾಷ್ಟ್ರಕೂಟರು ಮತ್ತು ಗಂಗರ ನಡುವಿನ ಸಂಘರ್ಷಗಳು ಅಥವಾ ಅವರಿಬ್ರು ಜೊತೆಯಾಗಿದ್ದು ಚೋಳರನ್ನ ಎದುರಿಸುವಂಥ ಕಾಲಘಟ್ಟನ ನೋಡ್ತೀವಿ. ಈಗ ಚೋಳರದೇ ಹೇಳೋದಾದ್ರೆ ನಮಗೆ ಹೆಂಗ್ ಶುರು ಮಾಡೋದು ಮೇಡಮ್, ಎಲ್ಲಿಂದ? ಸರ್, ಚೋಳರು ಕರ್ನಾಟಕದ ಒಳಗಡೆ ಪಾದಾರ್ಪಣೆ ಮಾಡೋದಕ್ಕೆ ಕಾರಣವಾಗುವಂಥದ್ದು ರಾಷ್ಟ್ರಕೂಟರ ಜೊತೆಗೆ ನಡೆದಂಥ ಒಂದು ಯುದ್ಧ, ಸಂಘರ್ಷ. ರಾಷ್ಟ್ರಕೂಟರು ಕರ್ನಾಟಕದ ಆ ಕಾಲದ ಅತ್ಯಂತ ಪರಾಕ್ರಮಶಾಲಿ ಅರಸರು. ಉತ್ತರ ಭಾರತದವರೆಗೂ ಕೂಡ ಅವರ ಹೆಸರು ವ್ಯಾಪಿಸಿರುತ್ತೆ. ರಾಷ್ಟ್ರಕೂಟರಲ್ಲಿ ಅತ್ಯಂತ ಪ್ರಸಿದ್ಧರಾದಂಥ ಬಹಳಷ್ಟು ರಾಜರನ್ನೆಲ್ಲ ನಾವು ನೋಡ್ಬೋದು. ಅದರಲ್ಲೂ ನಾವು ಧ್ರುವನನ್ನ ಬಗ್ಗೆ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೋದು ಅಂತಂದ್ರೆ, ಧ್ರುವ ಎಷ್ಟು ಪರಾಕ್ರಮಶಾಲಿ ರಾಜ ಆಗಿರ್ತಾನೆ ಅಂತಂದ್ರೆ, ಉತ್ತರದ ಕನೌಜ್ನಲ್ಲಿ ಒಂದು ದಂಗೆ ನಡೆಯುತ್ತೆ ಸರ್. ಕನೌಜಿನ ದೊರೆ ಇಂದ್ರಾಯುಧ ಅಂತ ಇರ್ತಾನೆ. ಆ ಇಂದ್ರಾಯುಧನನ್ನ ಗೂರ್ಜರ ಪ್ರತಿಹಾರರು ಮತ್ತು ಸುತ್ತಮುತ್ತಲಿನ ಬೇರೆ ರಾಜರೆಲ್ಲ ಅವನ ಮೇಲೆ ಆಕ್ರಮಣ ಮಾಡಕ್ ಬರ್ತಾರೆ. ಅವನು ಸ್ವಲ್ಪ ಚಿಕ್ಕ ಹುಡುಗ ಕೂಡ, ಅವನ ಕೈನಲ್ಲಿ ಇದು ತಡ್ಕೊಳ್ಳೋದಿಕ್ಕಾಗಲ್ಲ. ಆಗ ಕನೌಜಿನ ಅರಸ
ರಾಷ್ಟ್ರಕೂಟರ ಧ್ರುವನ ಸಹಾಯವನ್ನ ಪಡ್ಕೊಳ್ತಾರೆ. ನನಗೆ ಸಹಾಯ ಮಾಡಕ್ ಬನ್ನಿ ಅಂತ. ಇಲ್ಲಿಂದ ಧ್ರುವ ತನ್ನ ಸೈನ್ಯವನ್ನ ತೆಗೆದುಕೊಂಡು ಹೋಗಿ ಕನೌಜಿನ ಅರಸನಿಗೆ ಸಹಾಯ ಮಾಡಿ ಅವನನ್ನ ಅಲ್ಲಿ ಮತ್ತೆ ಸಿಂಹಾಸನದ ಮೇಲೆ ಇವರನ್ನೆಲ್ಲ ಸೋಸಿ ಗೂರ್ಜರ ಪ್ರತಿಹಾರರನ್ನ ಮತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದ ಅಲ್ಲಿನ ಸ್ಥಳೀಯ ಪ್ರಾಂತ್ಯಾಧಿಕಾರಿಗಳನ್ನೆಲ್ಲ ಸೋಲಿಸಿ ಕನೌಜಿನ ಅರಸನಿಗೆ ಸಹಾಯ ಮಾಡ್ತಾನೆ. ಕನೌಜಿನ ಅರಸನಿಗೆ ಸಹಾಯ ಮಾಡಿದಾಗ ಆ ರಾಜ ಅವನಿಗೆ ಅಪರಿಮಿತ ಸಂಪತ್ತನ್ನ ಕೊಡ್ತಾನೆ. ತುಂಬಾ ಖುಷಿ ಆಗೋಗುತ್ತಲ್ಲ ಅವನ ಅಂತ ಅಂದ್ಬಿಟ್ಟು. ಆದ್ರೆ ಅವನ ಅದನ್ನ ತಗೊಂಡ್ ಬರೋದಿಲ್ಲ ಧ್ರುವ. ಅದನ್ನ ತೆಗೆದುಕೊಂಡ್ ಬರೋದಕ್ ಬದಲಾಗಿ ಅಲ್ಲೇನೆ ಉತ್ತರದಲ್ಲಿ 100 ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾನ. ಸೂಪರ್. ರಾಷ್ಟ್ರಕೂಟರ ಧ್ರುವ ಮತ್ತು ತಾನು ಅಲ್ಲಿ ಹೋಗಿ ಉತ್ತರದಲ್ಲಿ ದಿಗ್ವಿಜಯವನ್ನ ಮಾಡ್ಕೊಂಡು ಬಂದ ಸ್ಮರಣಾರ್ಥವಾಗಿ ಹಾಸನಕ್ ಬಂದು ಬೇಲೂರಿನಲ್ಲಿನೇ ಒಂದು ಕೆರೆಯನ್ನ ನಿರ್ಮಾಣ ಮಾಡ್ತಾನೆ. ಆ ಕೆರೆಗೆ ತನ್ನ ಹೆಸರನ್ನ ಇಡ್ತಾನೆ. ಅದೇನೆ ದ್ವಾರ ಸಮುದ್ರ, ಧ್ರುವ ಸಮುದ್ರ ಅಂತ ಅದಕ್ಕೆ ಹೆಸರಿಡೋದು. ಆ ಧ್ರುವ ಸಮುದ್ರ ಕಾಲಕ್ರಮೇಣ ದ್ವಾರ ಸಮುದ್ರ ಆಗಿ ಹೆಸರು ಬದಲಾವಣೆ ಆಗೋಗ್ಬಿಡುತ್ತೆ. ಅದನ್ನ ವಿಜಯದ ಸಂಕೇತವಾಗಿ ಅವನು ಧ್ರುವ ಅನ್ಕೊಡೋದು. ರಾಷ್ಟ್ರಕೂಟರ ಮನೆತನದಲ್ಲಿ ಈ ತರ ತುಂಬಾ ಪ್ರಮುಖರಾದಂತ ಅರಸರು ಇರ್ತಾರೆ. ಅದ್ರಲ್ಲಿ 2ನೇ ಕೃಷ್ಣ, ಧ್ರುವನ ನಂತರ 2ನೇ ಕೃಷ್ಣ ಬರ್ತಾನಲ್ಲ, 2ನೇ ಕೃಷ್ಣ ಚೋಳರ ಆದಿತ್ಯನಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಚೋಳ ಸಾಮ್ರಾಜ್ಯವನ್ನ ನಾವು 3 ಹಂತಗಳಲ್ಲಿ ನೋಡ್ತೀವಿ. ನಾವು ಕಳೆದ ಸಂಚಿಕೆನಲ್ಲಿ ಕೂಡ ಇದನ್ನ ಮಾತಾಡಿದ್ವಿ. ಆರಂಭ ಕಾಲದ ಚೋಳರು, ಅದು ಸಂಗಮ್ ಕಾಲದಿಂದಾನು ಬರ್ತಾರೆ. ಸಂಗಮ್ ಕಾಲದ ಬಗ್ಗೆ ತುಂಬಾ ಚರ್ಚೆಗಳು ಇರಬಹುದು. ಆದ್ರೆ ಸಂಗಮ್ ಕಾಲ ಅಂತ ಅನ್ನೋದಂತೂ ಒಂದಿತ್ತು. ಆ ಕಾಲದಲ್ಲಿ ಚೋಳರು ಸಂಗಮ್ ಸಾಹಿತ್ಯಕ್ಕೆ ತುಂಬಾ ಸಹಾಯವನ್ನೆಲ್ಲ ಮಾಡಿದ್ದಾರೆ, ಪ್ರೋತ್ಸಾಹವನ್ನ ನೀಡಿದ್ದಾರೆ ಅನ್ನೋದೆಲ್ಲಾನು ಗೊತ್ತು ನಮ್ಗೆ. ಆ ಸಂಗಮ್ ಕಾಲದ ನಂತರ ಸ್ವಲ್ಪ ದಿನಗಳ ಕಾಲ ಚೋಳರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನು ಗೊತ್ತಾಗಲ್ಲ. ನಂತರ 850 ನಂತರ ಮತ್ತೆ ಚೋಳರು ಪ್ರಾಬಲ್ಯಕ್ಕೆ ಬರ್ತಾರೆ. 850 ಬರ್ತಾರೆ ಅಂದ್ರೆ ಅದಕ್ಕಿಂತ ಹಿಂದೆ ಚೋಳರು ಇರ್ಲೇ ಇಲ್ಲ ಅಂತಲ್ಲ. ಸಣ್ಣ ಪುಟ್ಟ ಪ್ರಾಂತ್ಯಾಧಿಕಾರಿಗಳಾಗಿ ಅಲ್ಲಲ್ಲಿ ತಮ್ಮ ಆಡಳಿತವನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ 850 ಸುಮಾರಿಗೆ ಚೋಳರ ವಿಜಯಾಲಯ ಅನ್ನುವಂಥ ಒಬ್ಬ ರಾಜ ಇಡೀ ತಮಿಳುನಾಡನ್ನ ಆಕ್ರಮಣ ಮಾಡಿಕೊಂಡು ಚೋಳ ಸಾಮ್ರಾಜ್ಯವನ್ನ ಮತ್ತೆ ಪ್ರವರ್ಧಮಾನಕ್ಕೆ ತೆಗೆದುಕೊಂಡು ಬರ್ತಾನೆ. ಅವನೇನೆ ತುಂಬಾ ಪ್ರಮುಖವಾದಂತ, ಅಂದ್ರೆ ನಡುಗಾಲದ ಚೋಳರಲ್ಲಿ ಅಥವಾ ಮಧ್ಯಕಾಲೀನ ಚೋಳರಲ್ಲಿ ಪ್ರಮುಖವಾದಂತ 1ನೇ ಅರಸ ವಿಜಯಾಲಯ ಚೋಳ ಅಂತ ನಾವು ಗುರುತಿಸ್ತೀವಿ. ಅಂದ್ರೆ ನಮ್ಗೆ ಹೆಚ್ಚಾಗಿ ದಾಖಲೆ ಸಿಗುವಂತ ಚೋಳರ ಕಾಲ ಅಂದ್ರೆ ಇದೇನೆ, ನಡುಗಾಲದ ಚೋಳರ ಕಾಲದೇನೆ ನಮಗೆ ಇತಿಹಾಸದಲ್ಲಿ. ಮತ್ತು ಚೋಳರು ಇಡೀ ಭಾರತದ ಪೂರ್ತಿ ಹೆಸರನ್ನ ಮಾಡಿಕೊಂಡು ಭಾರತದ ಆಚೆಗೂ ಕೂಡ ಹೋಗಿ ಹೆಸರು ಮಾಡಿ ಪ್ರಪಂಚದಲ್ಲೆಲ್ಲ ತಮಿಳುನಾಡಿನ ಹೆಸರನ್ನೆಲ್ಲ ಅವರು ಸಾರಿರುವಂತದ್ದು ಇಲ್ಲಿಂದ ನಂತರನೇ, ಇದರ ನಂತರನೇ ಅದೆಲ್ಲ ಬರುತ್ತದೆ. ಈ ವಿಜಯಾಲಯ ಚೋಳನಿಗೆ 1ನೇ ಆದಿತ್ಯ ಅಂತ ಒಬ್ಬ ಮಗ ಇರ್ತಾನೆ. ಇವ್ರು ಈಗಷ್ಟೇನೆ ಚೋಳ ಸಾಮ್ರಾಜ್ಯವನ್ನ ಪ್ರವರ್ಧಮಾನಕ್ಕೆ ತರುವಂತಹ ಒಂದು ಕೆಲಸದಲ್ಲಿ ಕೈ ಹಾಕಿರುವುದರಿಂದ ಎಲ್ಲಾ ಕಡೆಗಳಲ್ಲೂ ಕೂಡ ಹೋಗಿ ಯುದ್ಧ ಮಾಡುವಂತ ಒಂದು ಮನಸ್ಥಿತಿಯನ್ನ ಉಳ್ಳವರು ಇವರು. ಯುದ್ಧ ಮಾಡಿ 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 ತಮ್ಮ ಸಾಮ್ರಾಜ್ಯಕ್ಕೆ ಹೆಚ್ಚಿನ ಪ್ರದೇಶವನ್ನ ಸೇರಿಸ್ತಾ ಒಂದು ಪ್ರಬಲ ರಾಜವಂಶವಾಗಬೇಕು ಅನ್ನುವಂತಹ ಬಹುದೊಡ್ಡ ಕನಸನ್ನ ಹೊಂದಿದ್ದಂಥವರು ಅಪ್ಪ ಮಗ. ಯಾರು? ವಿಜಯಾಲಯ ಮತ್ತು 1ನೇ ಆದಿತ್ಯ. ಈ 1ನೇ ಆದಿತ್ಯನಿಗೆ ರಾಷ್ಟ್ರಕೂಟರ 2ನೇ ಕೃಷ್ಣ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಹೇಗೆ ಕರ್ನಾಟಕದ ಇತಿಹಾಸವು ತಮಿಳುನಾಡಿನ ಇತಿಹಾಸವು ಒಂದರ ಒಳಗೆ ಒಂದು ಬೆರೆತು ಹೋಗಿರುತ್ತೆ. ಯುದ್ಧಗಳಿಗೂ ಮತ್ತು ಮೈತ್ರಿಗಳಿಗೂ ಕೂಡ ಈ ಸಂಬಂಧಗಳು ಹೇಗೆ ಕಾರಣವಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. 1ನೇ ಆದಿತ್ಯನಿಗೆ 2ನೇ ಕೃಷ್ಣ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. 1ನೇ ಆದಿತ್ಯನ ಮರಣದ ತರುವಾಯ 1ನೇ ಆದಿತ್ಯನಿಗೆ 2 ಮಕ್ಕಳಿರ್ತಾರೆ. ಒಂದು ರಾಷ್ಟ್ರಕೂಟರ ಮಗಳಿಗೆ ಹುಟ್ಟಿದಂತ ಮಗ ಕನ್ನರದೇವ. ಕನ್ನರದೇವ ಹೆಸರು ನಮ್ಮೆಲ್ಲರಿಗೂ ಕೂಡ ಗೊತ್ತು, ಅವನು ಕನ್ನರದೇವ. ಇನ್ನೊಬ್ಬ ಪರಾಂತಕ. ಆದಿತ್ಯನ ಮರಣದ ನಂತರ ಪರಾಂತಕ ರಾಜ ಆಗೋಗ್ಬಿಡ್ತಾನೆ. ಆದ್ರೆ ರಾಷ್ಟ್ರಕೂಟರ 2ನೇ ಕೃಷ್ಣನ್ಗೆ ಅದಿಷ್ಟ ಆಗಲ್ಲ. ಯಾಕೆಂದ್ರೆ ತನ್ನ ಮಗಳಿಗೆ ಹುಟ್ಟಿರುವಂತಹ ಮೊಮ್ಮಗನಾದಂತಹ ಕನ್ನರದೇವ ರಾಜ ಆಗ್ಬೇಕು, ಚೋಳ ಸಾಮ್ರಾಧಿಪತಿ ಆಗ್ಬೇಕು ಅಂತ ಅನ್ನೋದು ಅವನಿಗಿಷ್ಟ. ಹಾಗಾಗಿ ಕನ್ನರದೇವನಿಗೂ ಹಿಂದಿನ ಕಾಲದಲ್ಲಿ ಯುದ್ಧಗಳು ಒಂಥರ ಅಣ್ಣ ತಮ್ಮದ ತಂದೆ ಸತ್ತ ನಂತರ ಅಣ್ಣ ತಮ್ಮದರ ನಡುವೆ ರಾಜ್ಯಕ್ಕೆ ಯುದ್ಧಗಳಾಗ್ತಾ ಇದ್ದದ್ದು ಸಹಜವೇ. ಕನ್ನರದೇವ ಮತ್ತು ಪರಾಂತಕರಿಬ್ಬರ ನಡುವೆ ಕೂಡ ವೈಮನಸ್ಯ ಬಂದಾಗ ಪರಾಂತಕ ರಾಜ ಆಗೋಗ್ತಾನೆ. ಆದ್ರೂ ಅವರಿಬ್ಬರ ನಡುವೆ ಒಂದು ವೈಮನಸ್ಯ ಇರುತ್ತೆ. ಈ ಸಂದರ್ಭದಲ್ಲಿ ಕನ್ನರದೇವನ ಸಪೋರ್ಟಿಗೆ 2ನೇ ಕೃಷ್ಣ ಬರ್ತಾನೆ. ಬಂದು ಯುದ್ಧವನ್ನ ಮಾಡ್ತಾರೆ. ತಕ್ಕೊಲಂನಲ್ಲಿ ಒಂದು ಯುದ್ಧ ನಡೆಯುತ್ತೆ, ತುಂಬಾ ಭೀಕರವಾದಂತ ಯುದ್ಧ, ಕರ್ನಾಟಕದ ತುಂಬಾ ಫೇಮಸ್ ಆದಂತಹ ಭಯಂಕರವಾದಂತ ತಕ್ಕೊಲಂ ಯುದ್ಧ. ನಮ್ಮ ಆತಕೂರು ಶಾಸನ ಕೂಡ ಇದನ್ನ ಪ್ರಸ್ತಾಪ ಮಾಡುತ್ತೆ, ನೋಡಿರಬಹುದು. ನಮ್ಗೆಲ್ಲರೂ ಕೂಡ ಗೊತ್ತಿರೋ ತುಂಬಾ ದೊಡ್ಡ ಯುದ್ಧ ಅಂತ ನಾವು ಕೇಳಿದೀವಿ.
ಚೋಳರಿಗೂ ಅಷ್ಟೇ ಮತ್ತು ರಾಷ್ಟ್ರಕೂಟರಿಗೂ ಅಷ್ಟೇನೆ. ಆ ಸಂದರ್ಭದಲ್ಲಿ ರಾಷ್ಟ್ರಕೂಟರು ಬಹಳ ಹಿಂದೆಯಿಂದನೂ ಕೂಡ ಗಂಗರ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ. ಸೈನ್ಯದ ನೆರವು ಒಬ್ರಿಗೊಬ್ರು ಪರಸ್ಪರ ಕೊಡ್ತಾ ಇರ್ತಾರೆ. ಗಂಗರು ಯಾರ ಜೊತೆನೆಲ್ಲಾರು ಯುದ್ಧಗಳಾಯ್ತು ಅಂತಾರೆ ರಾಷ್ಟ್ರಕೂಟರು ಅವ್ರ ನೆರವು ಬರ್ತಾರೆ, ಅಥವಾ ರಾಷ್ಟ್ರಕೂಟರು ಎಲ್ಲಾರು ಯುದ್ಧ ಮಾಡ್ಬೇಕು ಅಂತಂದ್ರೆ ಗಂಗರು ಕೂಡ ಹೋಗ್ತಾರೆ. ರಾಷ್ಟ್ರಕೂಟರು ಈಗಾಗಲೇ ಉತ್ತರ ಭಾರತಕ್ಕೆ ದಿಗ್ವಿಜಯಕ್ಕೆ ಹೋದ್ರು ಅಂತ ಹೇಳಿದ್ನಲ್ಲ, ಆ ಸಂದರ್ಭದಲ್ಲೂ ಕೂಡ ತಮ್ಮ ಸುತ್ತಮುತ್ತಲಿನ ಎಲ್ಲ ರಾಜರ ಸಹಾಯವನ್ನ ಪಡ್ಕೊಂಡೇನೆ ಯುದ್ಧಕ್ಕೆ ಹೋಗಿರುವಂತದ್ದು. ಹೀಗಾಗಿ ರಾಷ್ಟ್ರಕೂಟರಿಗೂ ಮತ್ತು ಗಂಗರಿಗೂ ಕೂಡ ತುಂಬಾ ಒಳ್ಳೆಯ ಬಾಂಧವ್ಯ ಇರುತ್ತೆ. ಈಗ ಪರಾಂತಕನ ಮೇಲೆ ಎರಡನೆಯ ಕೃಷ್ಣ ಯುದ್ಧಕ್ಕೆ ಬಂದಾಗ ಕೃಷ್ಣನ ಜೊತೆನಲ್ಲಿ ಗಂಗರು ಕೂಡ ನಿಲ್ತಾರೆ. ತಕ್ಕೊಲಂ ಯುದ್ಧ ಆಗುತ್ತೆ. ಆ ತಕ್ಕೊಲಂ ಯುದ್ಧ ಇನ್ನೊಂದಕ್ಕೆ ಏನಕ್ಕೆ ಫೇಮಸ್ ಅಂತಂದ್ರೆ, ಮುಖ್ಯ ಏನಕ್ಕೆ ಅದು ಪ್ರಸಿದ್ಧಿ ಅಂತಂದ್ರೆ, ಪರಾಂತಕನ ಒಬ್ಬ ಮಗನ ಆದಂತ ರಾಜಾದಿತ್ಯ ಆ ಯುದ್ಧದಲ್ಲಿ ಸತ್ತೋಗ್ಬಿಡ್ತಾನೆ. ಆ ರಾಜಾದಿತ್ಯನನ್ನ ಸಾಯಿಸೋದು ಯಾರು ಅಂತಂದ್ರೆ ಗಂಗರ ಬೂತುಗ. ಗಂಗರ ಎರಡನೇ ಬೂತುಗ. ಗಂಗರ ಒಬ್ಬ ರಾಜ, ಎರಡನೇ ಬೂತುಗ ಅನ್ನೋ ಹೆಸರು ಗಂಗರಲ್ಲಿ ಬರುತ್ತೆ. ನಾನ್ ದಡಿಗ ಅಂತ ಹೇಳಿದ್ನಲ್ಲ, ಆ ಹೆಸರನ್ನು ಇಲ್ಲೂ ಕೂಡ ನೆನಪಿಸ್ಕೊಳ್ಬಹುದು. ಬೂತುಗ ಅನ್ನೋದು ಹೆಸರು ಎಂಡಿಂಗ್ ಅಲ್ಲಿ ಬರುತ್ತೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಈ ಎರಡನೆಯ ಬೂತುಗ ರಾಷ್ಟ್ರಕೂಟರ ಜೊತೆನಲ್ಲಿ ನಿಂತು ಯುದ್ಧ ಮಾಡಿ ತಕ್ಕೊಲಂ ಅಂತ ಅನ್ನೋದು ಹೆಚ್ಚು ಕಡಿಮೆ ಆರ್ಕಾಟ್ ಪ್ರಾಂತ್ಯದಲ್ಲಿ ಬರುವಂತ ಒಂದು ಜಾಗ. ವಾಸ್ತವವಾಗಿ ಬೂತುಗ ಒಂದು ಕುದುರೆ ಮೇಲೆ ನಿಂತು ಯುದ್ಧ ಮಾಡ್ತಿರ್ತಾನೆ, ರಾಜಾದಿತ್ಯ ಆನೆಯ ಮೇಲೆ ಇರ್ತಾನೆ. ಕುದುರೆ ಮೇಲೆ ನಿಂತಿರುವಂತವನು ಆನೆ ಮೇಲೆ ಕೂತಿರುವಂತ ವ್ಯಕ್ತಿ ಜೊತೆನಲ್ಲಿ ಹೋರಾಟ ಮಾಡೋದು ಅಂತಂದ್ರೆ ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಹೈಟ್ ಜಾಸ್ತಿ ಇರುತ್ತೆ, ಎತ್ತರ ಆಗಿರುತ್ತೆ. ಮತ್ತು ಕುದುರೆ ಮೇಲೆ ನಿಂತ್ಕೊಂಡು ಆನೆ ಮೇಲೆ ಕೂತಿರೋ ವ್ಯಕ್ತಿ ಜೊತೆ ಹೋರಾಟ ಮಾಡ್ಬೇಕು ಅಂತಂದ್ರೆ ಅದು ಸಪರೇಟ್ ಆದಂತ ಒಂದು ತರಬೇತಿ ಕೂಡ ಬೇಕಾಗಿರುತ್ತೆ. ಬೂತುಗ ಎಂತಹ ವೀರ ಆಗಿರ್ತಾನೆ ಅಂತಂದ್ರೆ, ತನ್ನ ಕುದುರೆ ಮೇಲೆಯಿಂದ ನೆಗೆದು ಆನೆಯ ಪಲ್ಲಕ್ಕಿ ಒಳಗಡೆ, ಅಂಬಾರಿ ಒಳಗಡೆ ಕೂತಿರುವಂತಹ ರಾಜಾದಿತ್ಯನನ್ನ ಆ ಪಲ್ಲಕ್ಕಿ ಒಳಗಡೆನೆ ಹೋಗಿ ಹಿಡಿದು ಕೊಂದು ಬಿಡ್ತಾರಂತೆ. ಶಾಸನ ತುಂಬಾ ಸೊಗಸಾಗಿ ಹೇಳುತ್ತೆ. ಕನ್ನರ ದೇವಂ ಚೋಳನಂ ಕಾದು ಬಂದು, ಕನ್ನರ ದೇವಂ ಚೋಳನಂ ಕಾದು ಬಂದು, ಬೂತುಗಂ ರಾಜಾದಿತ್ಯನಂ ಬಿಸುಗೆಯೇ ಕಳನಾಗಿರೆ ಸುರಗಿರಿದು ಕೊಂದು. ಬಿಸುಗೆಯೇ ಕಳನಾಗಿರೆ, ಬಿಸುಗೆ ಅಂದ್ರೆ ಅಂಬಾರಿ, ಕಳ ಅಂದ್ರೆ ಯುದ್ಧ ಭೂಮಿ. ಇಲ್ಲಿ ಯುದ್ಧ ಭೂಮಿ ಅಂದ್ರೆ ನೆಲ ಅಲ್ಲ, ಅಂಬಾರಿನೇ ಅವನಿಗೆ ಯುದ್ಧ ಭೂಮಿ ಆಗುತ್ತೆ. ಆ ಯುದ್ಧ ಭೂಮಿನಲ್ಲಿ ಹೋಗಿ ಆ ಅಂಬಾರಿ ಒಳಗಡೆನೆ ಹೋಗಿ ರಾಜಾದಿತ್ಯನಂ ಕೊಂದಾಕ್ಬಿಡ್ತಾನೆ. ಕೊಂದಿದ್ದಕ್ಕೆ ಪ್ರತಿಯಾಗಿ ಕೃಷ್ಣ ಏನ್ ಮಾಡ್ತಾನೆ, ಇವನಿಗೆ ಕೆಲವು ಕನ್ನಡ ದೇವ ಇವನಿಗೆ ಕೆಲವು ಇದನ್ನೆಲ್ಲ, ಕೃಷ್ಣ ಮತ್ತು ಕನ್ನಡ ದೇವ ಎಲ್ಲರೂ ಕೂಡ ಬಳುವಳಿಗಳನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಬೂತುಗನ ಏನೇನ್ ಸಿಗುತ್ತೆ ಗೊತ್ತಾ? ಬನವಸೆ ಪನ್ನೀರ್ ಚಾಸಿರಮುಂ, ಬೆಳ್ವೊಲ 300, ಪುಲಿಗೆರೆ 300, ಕಿಸುಕಾಡ್ 70, ಬಾಗಿನಾಡ್ 70, ಇಷ್ಟು ಪ್ರದೇಶಗಳನ್ನ ಅವನಿಗೆ ಕೊಡುಗೆ ಕೊಡ್ತಾನೆ. ಬನವಸೆ ಪನ್ನೀರ್ ಚಾಸಿರ, ಬನವಾಸ ಆ ಪನ್ನೀರ್ ಚಾಸಿರ 300, 70 ಅಂದ್ರೆ 70, 300 ಅಂದ್ರೆ 300. ಒಂದು ಪ್ರದೇಶವನ್ನ ಎಷ್ಟು ಹಳ್ಳಿಗಳು ಒಳಗೊಂಡಿತ್ತೋ ಆ ಹಳ್ಳಿಗಳ ಸಂಖ್ಯೆಯನ್ನ ನಿರ್ಧಾರ ಮಾಡ್ತಾ ಇದ್ದ ಸಂಖ್ಯೆ ಅದು. ಗಂಗವಾಡಿಯನ್ನ ಕೂಡ, ಗಂಗವಾಡಿ ಸ್ಟಾರ್ಟಿಂಗ್ ನಲ್ಲಿ ಹೇಳ್ಬೇಕಾದ್ರೆ ಗಂಗವಾಡಿ ಅರುಸಾಸಿರ ಅಂತ, ಅರುಸಾಸಿರ ಅಂದ್ರೆ ಗಂಗವಾಡಿ ಒಳಗಡೆ 6,000 ಹಳ್ಳಿಗಳು ಮಾತ್ರ ಅವರ ದಿನಕ್ಕೆ ಬರ್ತಾ ಇತ್ತು. ಆದ್ರೆ ಕಡೆಯ ದಿನಗಳಲ್ಲಿ, ಗಂಗರ ಸಾಮ್ರಾಜ್ಯದ ಕೊನೆ ದಿನಗಳಲ್ಲಿ ಗಂಗವಾಡಿಯನ್ನ 96,000 ಹಳ್ಳಿಗಳು ಅವರೊಳಗೆ ಬರ್ತಾರೆ. ರಾಷ್ಟ್ರಕೂಟರಿಗೇನೆ ಸಪ್ತಾರ್ಧ ಲಕ್ಷ ಅಂತ ಕರೀತಾರಲ್ಲ ಅವರು, 7.5 ಲಕ್ಷ. ಇದು ಅವರ ಸಾಮ್ರಾಜ್ಯದ ಒಳಗಡೆ ಎಷ್ಟು ಹಳ್ಳಿಗಳು ಸೇರ್ಕೊಂಡಿತ್ತು, ಎಷ್ಟು ಹಳ್ಳಿಗಳ ಇನ್ಕಮ್ ಅವ್ರಿಗೆ ಬರ್ತಿತ್ತು ಅನ್ನೋದಕ್ಕೆ ಹೇಳ್ತಾ ಇದ್ದದ್ದು. ಈಗ ಇವನಿಗೆ ಬೂತುಗನಿಗೆ ಬನವಸೆ ಪನ್ನೀರ್ ಚಾಸಿರ, ಬನವಾಸಿಯ 12,000, ಪುಲಿಗೆರೆ 300. ಬನವಾಸಿನೂ ಅವಾಗ ದೊಡ್ಡ ಪ್ರಾಂತ್ಯನೇ ಆಗಿದ್ರಿಂದ ಅಲ್ಲ 12,000 ರಾಷ್ಟ್ರಕೂಟ ಶಾಸನದಲ್ಲಿದ್ದಂತ ಅಷ್ಟು ಪ್ರಾಂತ್ಯಗಳನ್ನ ಕೊಟ್ಬಿಡ್ತಾನೆ ಇನ್ಚಾರ್ಜ್ಗೆ. ಅಂದ್ರೆ ಬಳುವಳಿಯಾಗಿ ಈ ಪ್ರಾಂತ್ಯ ಎಲ್ಲ ನಿನಗೆ ಸೇರಿದ್ ನೀನೇ ನೋಡ್ಕೊಂತ. ಹೀಗೆ ಯುದ್ಧಗಳಾದಾಗ ಸಂದರ್ಭದಲ್ಲಿ ಬಳುವಳಿಯಾಗಿ ತಿಳ್ಕೊಂಡಿರೋ ಪ್ರದೇಶಗಳನ್ನೆಲ್ಲ ಇವರೆಲ್ಲ ಸೇರಿಸ್ಕೊಳ್ತಾ, ಗೆದ್ದಿದ್ ಮಾತ್ರ ಅಲ್ಲ, ಬಳುವಳಿಯಾಗಿ ಬಂದ ಪ್ರದೇಶಗಳು ಇವರು ಸೇರ್ತಾ ಹೋಗಿರೋದ್ರಿಂದ ಗಂಗವಾಡಿ ಮುಂದೆ 96,000 ಬೆಳೆಯೋದಕ್ಕೆ ಸಾಧ್ಯವಾಗುವಂತದ್ದು. ಇವೆಲ್ಲವನ್ನು ಸೇರಿಸ್ಕೊಂಡಂಗೆ ಗಂಗವಾಡಿಗೆ ಈ ಯುದ್ಧದಲ್ಲಿ ಗೆದ್ದಿದ್ದಕ್ಕೆ ಗಿಫ್ಟ್ ಆಗಿ ಅವನಿಗೆ ಬಂದಿರುವಂತದ್ದು ಬೂತುಗನಿಗೆ. ಆಯ್ತಾ? ಈ ಬೂತುಗನಿಗೆ ಒಬ್ಬ ಸೇನಾನಿ ಇರ್ತಾನೆ. ಆ ಸೇನಾನಿಯ ಹೆಸರು ಮಣಲೇರ. ಬೂತುಗ ಗಂಗರು ಬಂದು ರಾಷ್ಟ್ರಕೂಟರಿಗೆ ಸಹಾಯ ಮಾಡುತ್ತಾರೆ. ಆದ್ರೆ
ಗಂಗರ ತಾನೇ ಒಬ್ಬ ಸೇನಾನಿ ಇದ್ದಾನೆ, ಅವನ ಹೆಸರು ಮಣಲೇರ ಅಂತ. ಅವನು ಕೂಡ ಯುದ್ಧದಲ್ಲಿ ತುಂಬಾ ಚೆನ್ನಾಗಿ ಹೋರಾಟ ಮಾಡಿರ್ತಾನೆ. ರಾಜಾದಿತ್ಯನ ವಿರುದ್ಧ ಅವನ್ ಕೊಲ್ಲೋದಿಕ್ಕೆ ಇವನ ನೆರವು ಕೂಡ ಇರುತ್ತೆ. ಹಾಗಾಗಿ ಕೃಷ್ಣ ಏನ್ ಮಾಡ್ತಾನೆ, ಇವನನ್ನ ಕೇಳ್ಕೊಳ್ತಾನೆ, ನಿನ್ಗೇನ್ ಬೇಕು ಕೇಳು, ನೀನ್ ಕೇಳಿದ್ದನ್ ಕೊಡ್ತೀನಿ ಅಂತ. ಆ ಮಣಲೇರ ಏನ್ ಬೇಕಾದ್ರೂ ಕೇಳ್ಬೋದಿತ್ತು, ಆದ್ರೆ ಅವ್ನ್ ಕೇಳೋದು ನಿನ್ನ ಹತ್ರ ಇರುವ ಕಾಳಿ ಎನ್ನುವ ನಾಯಿಯನ್ನ ನನಗ್ ಕೊಡು ಅಂತ ಹೇಳ್ತಾನೆ. ಅದು ಯುದ್ಧ ಮತ್ತು ಬೇಟೆಯ ಸಂದರ್ಭದಲ್ಲಿ ಬಳಸ್ತಾ ಇದ್ದಂತ ಒಂದು ನಾಯಿ. ಅದು ತುಂಬಾ ದೊಡ್ಡ ಗಾತ್ರದ ನಾಯಿ ಮತ್ತು ತರಬೇತಿಯನ್ನ ತೆಗೆದು ರಾಜನ ಹತ್ರ ಇದ್ದಂತ ನಾಯಿ ಕಾಳಿ. ಆ ನಾಯಿಯನ್ನ ಇವನು ಬೇಡಿ ತೆಗೆದುಕೊಳ್ತಾನೆ, ರಾಜನ ಹತ್ರ ಅದನ್ನ ತೆಗೆದುಕೊಳ್ತಾನೆ. ಒಂದ್ ಸಿನಿಮಾ ಸೀನ್ ತರ ಇದು, ಹಂಗ ಹೇಳಕ್ ಹೋದ್ರೆ ಅವ್ನ್ ಎಷ್ಟೋ ವರ್ಷದಿಂದ ಮೋಸ್ಟ್ಲಿ ನೋಡ್ತಾ ಇದ್ದ ಅನ್ಸುತ್ತೆ, ರಾಜನ ಹತ್ರ ಇದ್ದಿದ್ದು ನಾಯಿ. ಆ ನಾಯಿನ ಅವನ್ ಪ್ರಾಣಿ ಪ್ರೇಮಿ ಆಗಿದ್ದು, ಪ್ರಾಣಿ ಪ್ರೇಮಿ ಮತ್ತು ಆ ನಾಯಿ ಅಷ್ಟ್ ಚೆನ್ನಾಗಿ ಬೇಟೆ ಆಡೋದೆಲ್ಲ ನೋಡಿರ್ತಾನೆ. ನನ್ನ ಜೊತೆ ಇದ್ರೆ ಇದು ನನಗೆ ಅನುಕೂಲ ಆಗಿರುತ್ತೆ ಅಂತ ಅನ್ಸುತ್ತೆ ಅವನಿಗೆ. ಹಾಗಾಗಿ ನಾಯಿಯನ್ನು ಕೇಳಿ ತೆಗೆದುಕೊಳ್ತಾನೆ. ಕೃಷ್ಣನ ಹತ್ರ ಅದನ್ನ ತೆಗೆದುಕೊಳ್ಳೋದ್ರ ಜೊತೆಗೆ ಭೂತಗ ಕೂಡ ಅವನಿಗೆ ಆತುಕೂರು 12, ಇವಾಗ ಈ ಶಾಸನ ಸಿಕ್ಕಿರೋದು ಆತುಕೂರದಲ್ಲೇ. ಆ ಆತುಕೂರು ಕೂಡ ಒಂದು ಪ್ರಮುಖವಾದಂತಹ ಪ್ರದೇಶವಾಗಿತ್ತು. ಆತುಕೂರಿ ಜೊತೆ 12 ಹಳ್ಳಿಗಳಿದ್ದು, ಹಳ್ಳಿಗಳ ಹೆಸರು ಕೂಡ ಆತುಕೂರು ಶಾಸನದಲ್ಲಿ ನಮಗೆ ಸಿಗುತ್ತೆ. ಈ ಆತುಕೂರು 12 ಮತ್ತು ಇನ್ನೊಂದು ಕಾಡೆಯೂರು ಅಂತ ಯಾವ್ದೋ ಒಂದು ಊರನ್ನ ಕೂಡ ಸೇರಿಸಿ ಭೂತಗನು ಕೊಡ್ತಾನೆ ಅವನ ಸೇನಾನಿಗೆ. ಇಬ್ಬರ ಹತ್ರನೂ ಅವನ್ನ ತೆಗೆದುಕೊಳ್ತಾರೆ, ಭೂತಗನು ಕೂಡ ಕೊಡ್ತಾನೆ. ಇದು ಎಷ್ಟು ಇಂಪಾರ್ಟೆಂಟ್ ಯುದ್ಧ ಅಂತಂದ್ರೆ ದಕ್ಷಿಣ ಭಾರತದ ಒಂದು ರಾಜಕೀಯ ಚಿತ್ರವನ್ನೇ ಬದಲಿಸಿದಂತಹ ಒಂದು ಯುದ್ಧ ಆಗಿರುತ್ತೆ. ಚೋಳರ ಆಗಷ್ಟೇ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದ ವಿಜಯಾಲಯ, ಆದಿತ್ಯ, ಪರಾಂತಕ 3 ಜನ ಆಗಿದ್ರು. ಆ 3 ಜನನೇ ಸಾಮ್ರಾಜ್ಯ ಅಷ್ಟು ವಿಸ್ತಾರ ಮಾಡಿದ್ರು ಆಲ್ರೆಡಿ. ಬಹಳಷ್ಟು ಪ್ರದೇಶಗಳನ್ನ ತಮ್ಮ ವ್ಯಾಪ್ತಿನಲ್ಲಿ ತೆಗೆದುಕೊಂಡಿರ್ತಾರೆ. ಅಂತಹ ಚೋಳರನ್ನ ರಾಷ್ಟ್ರಕೂಟರು ಸೋಲಿಸಿ ಚೋಳರ ಕಂಚಿ ಮತ್ತು ತಂಜಾವೂರು ಎಲ್ಲ ಪ್ರಾಂತ್ಯವನ್ನ ಕೂಡ ತೆಗೆದುಕೊಳ್ತಾರೆ. ಎರಡನೇ ಕೃಷ್ಣ ತಮಿಳುನಾಡಿನ ಆ ಕಾಲದ ಅತ್ಯಂತ ಪ್ರಬಲ ಅರಸರಾದಂಥ ಚೋಳರ ಆದಿತ್ಯನಿಗೆ ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡ್ತಾನೆ. ಅವನು ಅವನ ಮನಸ್ಸಲ್ಲಿ ಏನಿರುತ್ತೆ ಅಂತಾನೆ, ಮುಂದೆ ತನ್ನ ಮಗಳ ಮಗ ಚೋಳ ಸಿಂಹಾಸನಕ್ಕೆ ಬರಬೇಕು ಅಂತ ಅನ್ನೋದು ಕೂಡ ಇರುತ್ತೆ. ಆದಿತ್ಯನ ಮರಣದ ನಂತರ ಆದಿತ್ಯನ ಇನ್ನೊಬ್ಬ ಮಗ ಇರ್ತಾನೆ, ಪರಾಂತಕ ಬಂದ್ಬಿಡ್ತಾನೆ. ಅದು ಎರಡನೇ ಕೃಷ್ಣನಿಗೆ ಇಷ್ಟ ಆಗದೆ ಏನ್ ಮಾಡ್ತಾನೆ, ಕನ್ನಡ ದೇವನ ಸಹಾಯಕ್ಕೆ ಹೋಗಿ ಯುದ್ಧ ಮಾಡೋದಿಕ್ಕೆ ಹೋಗ್ತಾರೆ. ಆ ಯುದ್ಧ ಹೆಚ್ಚು ಅವರಿಗೆ ಬೆಂಬಲವನ್ನ ನೀಡೋದಿಲ್ಲ. ಆದ್ರೆ ಅದಕ್ಕೆ ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ಸೋತು ಹೋಗೋದಿಲ್ಲ ರಾಷ್ಟ್ರಕೂಟರು. ತೊಂಡೈ ಮಂಡಲದ ಕೆಲವು ಭಾಗಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅಷ್ಟೇ. ಸ್ವಲ್ಪ ದಿನಗಳ ನಂತರ, ಅಂದ್ರೆ ಒಂದು 10 ವರ್ಷಗಳ ನಂತರ 3ನೇ ಕೃಷ್ಣ ಮತ್ತೆ ಅಧಿಕಾರಕ್ಕೆ ಬರ್ತಾನಲ್ಲ, ಆ ಸಂದರ್ಭದಲ್ಲಿ ಪರಾಂತಕ ಮತ್ತು 3ನೇ ಕೃಷ್ಣನಿಗೆ ಮತ್ತೆ ಯುದ್ಧಗಳು ನಡೆಯುತ್ತೆ. ಯಾಕೆ ಪರಾಂತಕ ಯುದ್ಧ ಮಾಡ್ತಾನೆ ಅಂದ್ರೆ, ತೊಂಡೈ ಮಂಡಲದ ಕೆಲವು ಭಾಗಗಳನ್ನ ಈಗಾಗಲೇ ರಾಷ್ಟ್ರಕೂಟರು ವಶಪಡಿಸ್ಕೊಂಡಿರೋದ್ರಿಂದ ತಮ್ಮ ಕೈ ಬಿಟ್ಟು ಹೋದ ಪ್ರಾಂತ್ಯಗಳನ್ನ ಮತ್ತೆ ತಾನು ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ರಾಷ್ಟ್ರಕೂಟರ ಮೇಲೆ ಯುದ್ಧಕ್ಕೆ ಬರ್ತಾನೆ. ರಾಷ್ಟ್ರಕೂಟರಿಗೆ ಗಂಗರು ಆರಂಭ ಕಾಲದಿಂದನೂ ಕೂಡ ಎಲ್ಲಾ ಯುದ್ಧಗಳಲ್ಲೂ ಕೂಡ ಸಹಕಾರ ಮಾಡ್ತಾನೆ ಇರ್ತಾರೆ. ಆ ಕಾಲದಲ್ಲಿ ರಾಷ್ಟ್ರಕೂಟರ ರಾಜನಾಗಿದ್ದಂಥವನು ಎರಡನೇ ಬೂತಗ ಈಗ 3ನೇ ಕೃಷ್ಣನ ಸಹಾಯಕ್ಕೆ ಯುದ್ಧಕ್ಕೆ ಬರ್ತಾನೆ. ತಕ್ಕೊಲಂನಲ್ಲಿ ನಡೆಯುವಂತಹ ಯುದ್ಧ ಅದೇನೆ. ಆ ತಕ್ಕೊಲಂನಲ್ಲಿ ನಡೆದ ಯುದ್ಧ ಇಡೀ ಭಾರತದಲ್ಲಿ ಆ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಮತ್ತು ಎರಡೂ ಸಾಮ್ರಾಜ್ಯಗಳ ಇತಿಹಾಸವನ್ನ ಒಂದು ನಿರ್ಣಾಯಕ ಘಟ್ಟಕ್ಕೆ ತೆಗೆದುಕೊಂಡು ಬಂದಂತಹ ಯುದ್ಧ ಅಂತ ಹೇಳ್ಬೋದು. ಈ ತಕ್ಕೊಲಂ ಯುದ್ಧದಲ್ಲಿ ಪರಾಂತಕನ ಮಗ ರಾಜಾದಿತ್ಯನನ್ನ ರಾಷ್ಟ್ರಕೂಟರು ಕೊಂದಾಕ್ಬಿಡ್ತಾರೆ. ವಾಸ್ತವವಾಗಿ ಕೊಲ್ಲೋದು ರಾಷ್ಟ್ರಕೂಟರಲ್ಲ, ರಾಷ್ಟ್ರಕೂಟರ ಸಹಾಯಕ್ಕೆ ಹೋಗಿದ್ದಂತ ಎರಡನೇ ಗಂಗರ ಬೂತಗನೇ ಕೊಲ್ಲುವಂಥದ್ದು. ಈ ಶಾಸ್ತ್ರ ಎಷ್ಟು ಚೆನ್ನಾಗಿ ಸೊಗಸಾಗಿ ಆ ಸಾಲುಗಳನ್ನ ವರ್ಣನೆ ಮಾಡುತ್ತೆ ಅಂತಂದ್ರೆ, ಕನ್ನಡ ದೇವಂ ಚೋಳನಂ ಕಾದು ಒಂದು ಬೂತುಗಂ ರಾಜಾದಿತ್ಯನಂ ಬಿಸುಗೆಯೇ ಕಳನಾಗಿರೆ ಸುರಗಿರಿದು ಕೊಂದು ಬನವಸೆ ಪನ್ನಿರ್ಚಾಸಿರಮುಂ ಬೆಳ್ವೊಲ 300 ಪುಲಿಗೆರೆ 300 ಕಿಸುಕಾಡ್ 70 ಬಾಗಿನಾಡ್ 70 ಮೆಚ್ಚುಗೊಂಡಂ. ಅಂದ್ರೆ ಬೂತಗನಿಗೆ ಎರಡನೆಯ ಕೃಷ್ಣ ತನ್ನ ಅಧೀನದಲ್ಲಿದ್ದಂತಹ ರಾಷ್ಟ್ರಕೂಟರ ಅಧೀನಕ್ಕೆ ಸೇರಿದ್ದಂತಹ ಬನವಾಸಿ 12,000 ಮತ್ತು ಪುಲಿಗೆರೆ 300 ಈ 12,000 ಮತ್ತು 300 ಇವೆಲ್ಲ ಏನನ್ನ ಸೂಚಿಸುತ್ತವೆ ಅಂತಂದ್ರೆ, ಆಯಾ ಪ್ರಾಂತ್ಯಗಳಲ್ಲಿದ್ದ ಹಳ್ಳಿಗಳ ಸಂಖ್ಯೆಯನ್ನು. ನಾವು ಗಂಗರ ಬಗ್ಗೆ ನೋಡುವ ಸಂದರ್ಭದಲ್ಲೂ ಕೂಡ ಆರಂಭದಲ್ಲಿ ಗಂಗರು
ಗಂಗವಾಡಿ ಅರುಸಾಸಿರ ಅಂತ ಕೇಳ್ತೀವಿ. ಅಂದ್ರೆ ಗಂಗವಾಡಿಯಲ್ಲಿದ್ದಂತ ಒಟ್ಟು ಹಳ್ಳಿಗಳ ಸಂಖ್ಯೆ 6,000 ಹಳ್ಳಿಗಳ ಪ್ರಾಂತ್ಯ ಅದು. ಆದ್ರೆ ಗಂಗರ ಕಡೆಯ ದಿನಗಳಲ್ಲಿ ಅವರ ಸಾಮ್ರಾಜ್ಯ ಉಚ್ಛಾಯ ಸ್ಥಿತಿಯಲ್ಲಿದ್ದಂತ ಸಂದರ್ಭದಲ್ಲಿ ಗಂಗವಾಡಿ 96,000 ಹೇಳ್ತೀವಿ. ಹೌದು. ಅಂದ್ರೆ 96,000 ಹಳ್ಳಿಗಳು ಗಂಗವಾಡಿಯ ಅಧೀನದಲ್ಲಿ ಇರ್ತಾ ಇದ್ವು. ಈ ಹಳ್ಳಿಗಳ ಆದಾಯವೇ ಅವರಿಗೆ ಮುಖ್ಯವಾಗಿರ್ತಾ ಇತ್ತು. ಹಾಗಾಗಿನೇ ಎಷ್ಟು ಹಳ್ಳಿಗಳಿದ್ವು ಅಂತ ಹೇಳ್ಕೊಡ್ತಾ ಇದ್ದಿದ್ದು. ಇದು ರಾಷ್ಟ್ರಕೂಟರು ತಮ್ಮ ಅಧೀನದಲ್ಲಿದ್ದಂತ ಈ ಪ್ರಾಂತ್ಯವನ್ನ ಬಳುವಳಿಯಾಗಿ ಯಾರಿಗೆ ಸೊ ನಮ್ಗೀಗ ಹಂಗೋದ್ರೆ ಈ ಗಂಗರು ಈ ಕಾಲಕ್ಕೆ ಹತ್ತತ್ರ 96,000 ಇದಾರೆ ಅಂತ ಅನ್ಕೋಬಹುದು. ಸೊ ನಾವು ರಾಷ್ಟ್ರಕೂಟರನ್ನ ಈಗ ಸಪ್ತಾರ್ಧ ಲಕ್ಷ ಅಂತ ಹೆಂಗೆ ಹೇಳ್ತಾರೆ, ಆತರ 7.5 ಲಕ್ಷ ಹಳ್ಳಿಗಳು ಸೇರಿದಂತ ಒಂದು ಸಾಮ್ರಾಜ್ಯ ರಾಷ್ಟ್ರಕೂಟರದಾಗಿತ್ತು. ರಾಷ್ಟ್ರಕೂಟರು ಸಾಮ್ರಾಟರಾಗಿದ್ದವರು, ಗಂಗರು ಸಾಮ್ರಾಟರಾಗಿರ್ಲಿಲ್ಲ ಕರ್ನಾಟಕದಲ್ಲಿ. ಅವರು ಸ್ವಲ್ಪ ದಿನಗಳ ಕಾಲ ರಾಷ್ಟ್ರಕೂಟರ ಅಧೀನದಲ್ಲಿದ್ದರು, ಚಾಳುಕ್ಯರ ಅಧೀನದಲ್ಲೂ ಕೂಡ ಇರ್ತಾರೆ. ಮಂಡಲೇಶ್ವರರು ಅಂತ ಅನ್ನಿಸ್ಕೊಂಡಿದ್ರು ಕೂಡ ಸಾಮ್ರಾಜ್ಯಾಧಿಪತಿಗಳಾಗೋದಕ್ಕೆ ಗಂಗರಿಂದ ಸಾಧ್ಯ ಆಗೋದಿಲ್ಲ. ಆದ್ರೆ ಆ ಕಾಲದಲ್ಲಿ ನಡೆದಂತ ಕರ್ನಾಟಕದ ನಿರ್ಣಾಯಕವಾದ ಬಹಳಷ್ಟು ಯುದ್ಧಗಳಲ್ಲಿ ಭಾಗವಹಿಸಿ ಕರ್ನಾಟಕದ ಇತಿಹಾಸದ ಚಿತ್ರಣ ಬದಲಾಗೋದಕ್ಕೆ ಅವರು ಕಾರಣಕರ್ತರಾಗಿರುವಂತದ್ದು ನಿಜಾನೇ. ಈ ಯುದ್ಧದಲ್ಲಿ ಇನ್ನೊಂದು ಕುತೂಹಲಕಾರಿಯಾದಂತ ಅಂಶ ಏನು ಅಂತಂದ್ರೆ, ಬೂತುಗ 3ನೇ ಕೃಷ್ಣನಿಗೆ ಸಹಾಯ ಮಾಡಿದ್ದಾನೆ. ಆದ್ರೆ ಬೂತುಗನ ಹತ್ರ ಒಬ್ಬ ಸೇನಾನಿ ಇದ್ದಾನೆ. ಸೇನಾನಿಯ ಹೆಸರು ಮಣಲೆರ. ಮಣಲೆರನು ಕೂಡ ತಕ್ಕೊಲಂನಲ್ಲಿ ನಡೆದಂತಹ ಈ ಯುದ್ಧದಲ್ಲಿ ಇವನ್ ಜೊತೆನಲ್ಲಿ ಭಾಗವಹಿಸಿ ವೀರಾವೇಶದಿಂದ ಹೋರಾಡಿರೋದ್ರಿಂದ ಅದನ್ನ ನೋಡಿರುವಂತ ಕೃಷ್ಣ, ನಿನಗೇನ್ ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಇವನ್ ಏನ್ ಬೇಕಾದ್ರೂ ಕೇಳ್ಬೋದಿತ್ತು. ಆದ್ರೆ ಇವನ್ ಕೇಳುವಂತದ್ದು ರಾಜನ ಹತ್ರ ಇರುವಂತ ಕಾಳಿ ಎನ್ನುವಂತ ಒಂದು ನಾಯಿ. ಆ ನಾಯಿ ಒಂದು ಬೇಟೆ ನಾಯಿ ಅಥವಾ ಯುದ್ಧದಲ್ಲಿ ಚೆನ್ನಾಗಿ ತರಬೇತಿಯನ್ನ ಪಡ್ಕೊಂಡಿದ್ದಂತ ನಾಯಿ. ಇವನ್ ತುಂಬಾ ದಿನಗಳಿಂದ ಆ ನಾಯಿಯನ್ನ ನೋಡ್ತಾ ಇದ್ದ ಅನ್ಸುತ್ತೆ. ನಾಯಿ ಮೇಲೆ ಆಸೆ ಆಗ್ಬಿಟ್ಟಿದೆ. ಹಾಗಾಗ್ಬಿಟ್ಟು ರಾಜರ ಹತ್ರ ನಾಯಿ ಕೊಡು ಅಂತ ಕೇಳಿದ್ದೆ. ರಾಜ ಅವನಿಗೆ ನಾಯಿಯನ್ನು ಕೊಡ್ತಾನೆ. ಎರಡನೇದಾಗಿ ಬೂತುಗನು ಕೂಡ ತನ್ನ ಸೇನಾನಿಯಾದಂತ ಮಣಲರನಿಗೆ ಆತುಕೂರು 12 ಮತ್ತು ಕಾಡೆಯೂರು ಅನ್ನುವಂತ ಇನ್ನೊಂದು ಊರನ್ನು ಕೂಡ ಬಳುವಳಿಯನ್ನಾಗಿ ಅಥವಾ ಗಿಫ್ಟ್ ಅನ್ನಾಗಿ ಕೊಡೋದನ್ನ ನೋಡ್ತೀವಿ. ಆದ್ರೆ ಆತುಕೂರು ಶಾಸನ ಹಾಕ್ಸಿರುವಂತದ್ದು ತಕ್ಕೊಲಂ ಯುದ್ಧ ನಡೆದ ಸಂದರ್ಭದಲ್ಲೆಲ್ಲ. ತಕ್ಕೊಲಂ ಯುದ್ಧ ನಡೆದ ಸುಮಾರು ವರ್ಷಗಳ ನಂತರ ಆ ನಾಯಿಯನ್ನ ಯಾವ್ದೋ ಒಂದು ಬೇಟೆಗೆ ಕಾಡಿಗೆ ಕರ್ಕೊಂಡು ಹೋದಾಗ ಒಂದು ಹಂದಿ ಮತ್ತು ಈ ನಾಯಿಗೆ ಹೋರಾಟ ನಡೆಯುತ್ತೆ. ಹಂದಿ ಮತ್ತು ನಾಯಿ ಎರಡು ಒಂದಕ್ಕೊಂದು ಹೊಂದಾಡ್ಕೊಂಡು ಎರಡು ಸತ್ತೋಗ್ಬಿಡುತ್ತೆ. ಇವನು ತನ್ನ ಪ್ರೀತಿ ಪಾತ್ರವಾದಂತ ನಾಯಿ ಸತ್ತೋಯ್ತಲ್ಲ ಅನ್ನೋ ಕಾರಣಕ್ಕೆ ಆ ನಾಯಿಯನ್ನ ಅಲ್ಲೇ ಸಮಾಧಿ ಮಾಡಿ ಆ ಸಮಾಧಿಯ ಮೇಲೆ ಒಂದು ದೇವಸ್ಥಾನವನ್ನ ಕೂಡ ಕಟ್ಟಿ, ಚಲ್ಲೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಆತುಕೂರಲ್ಲಿದೆ. ಆ ದೇವಸ್ಥಾನ ಚಲ್ಲೇಶ್ವರ ದೇವಸ್ಥಾನ, ಒಂದು ನಾಯಿಗೆ ಮಾಡಿರುವಂತಹ ಒಂದು ಸಮಾಧಿ, ವೀರಗಲ್ಲು ನಾಯಿಗೆ ಕಟ್ಟಿರುವಂತಹ ಒಂದು ವೀರಗಲ್ಲು ಪ್ರೀತಿ ಪಾತ್ರವಾದಂತ ನಾಯಿ ಮಾಡಿದ ಸ್ಮಾರಕವಾಗಿ ಆತುಕೂರಿನಲ್ಲಿ ಆ ಚಲ್ಲೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿ, ಆ ಚಲ್ಲೇಶ್ವರ ದೇವಾಲಯದಲ್ಲಿ ದಿನನಿತ್ಯದ ಪೂಜೆಗಳು ಕೂಡ ನಡಿಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಪೂಜಾರಿಯನ್ನ ನೇಮಕ ಮಾಡಿ ಆ ಪೂಜಾರಿಗೆ ಮತ್ತು ದೇವಾಲಯಕ್ಕೆ ಬೇಕಾದಂತ ಕೆಲವು ದತ್ತಿ ದಾನಗಳನ್ನ ಕೂಡ ಕೊಟ್ಟಿದ್ದಾನೆ. ಹಾಗಾಗಿ ಆತಕೂರು ಶಾಸನ ಹೇಳೋದಿಕ್ಕೆ ಹೊರಡುವಂತದ್ದು ನಾಯಿಗೋಸ್ಕರ ಕಟ್ಟಿಸುವಂತ ವೀರಗಲ್ಲಿನ ದೃಶ್ಯ ಪ್ರಸ್ತಾಪ ಮಾಡ್ಬೇಕದು. ಆದ್ರೆ ಪ್ರಾಸಂಗಿಕವಾಗಿ ತಕ್ಕೊಲಂನಲ್ಲಿ ನಡೆದಂತ ಯುದ್ಧದ ವಿಷಯವನ್ನ ಕೂಡ ಇದು ತೆಗೆದುಕೊಂಡು ಬರುತ್ತೆ. ಅದ್ರದ್ದು ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಳೋದಕ್ಕೆ ಯುದ್ಧದ ಘಟನೆಯನ್ನು ಹೇಳಿ ಇಂಥ ಒಂದು ನಾಯಿ ಇಂತ ತುಂಬಾ ಬ್ಯೂಟಿಫುಲ್ ವಿಷಯ. ಆ ಶಾಸನ ಬಂದು ಇವತ್ತು ನಮ್ಮ ಮ್ಯೂಸಿಯಂ ನಲ್ಲಿದೆ. ಹಂದಿ ಚಿತ್ರದ ಮೇಲೆ ಒಂದು ನಾಯಿ ಮತ್ತು ಹಂದಿ ಎರಡನ್ನು ಹೋರಾಟ ಮಾಡ್ತಾ ಇರೋಂಗಿರುತ್ತೆ. ಸಾಮಾನ್ಯವಾಗಿ ಕಾಡು ಹಂದಿಗಳು ಅಂತಾನೆ ಹಂದಿಗಳ ಗಾತ್ರನೇ ದೊಡ್ಡದಿರೋದು. ಆದ್ರೆ ಈ ಶಾಸನದಲ್ಲಿ ಹಂದಿಗಿಂತ ನಾಯಿ ಗಾತ್ರನೇ ದೊಡ್ಡದಿರುತ್ತೆ. ಹಂದಿ ಕೆಳಗಡೆ, ನಾಯಿ ಸ್ವಲ್ಪ ಮೇಲಿದೆ, ಹಂದಿ ಸ್ವಲ್ಪ ಕೆಳಗಡೆ ಬರುತ್ತೆ. ಹಾಗೆ ತನ್ನ ನೆನಪನ್ನ ಮತ್ತು ಪ್ರೀತಿಯನ್ನ ನಾಯಿಗೆ ಮಣಲೆರ ಪ್ರದರ್ಶನ, ಆ ನೆನಪಿಗೆ ಅವನು ಅದಕ್ಕೆ ಅಂತಾನೆ ಒಂದು ವೀರಗಲ್ಲನ್ನ ಹಾಕ್ಸಿದ್ದಾನೆ. ಕರ್ನಾಟಕದಲ್ಲಿ ಹಿಂಗೆ ಪ್ರಾಣಿಗಳ ಸ್ಮಾರಕವಾಗಿನೂ ಕೂಡ ತುಂಬಾ ವೀರಗಲ್ಲುಗಳು ನಾಯಿಗೆ ಮಾತ್ರನೇ ಅಲ್ಲ. ಹೋರಾಟ ಮಾಡೋ ಸಂದರ್ಭದಲ್ಲಿ ಹುಲಿ ಬೇಟೆಯ ವೀರಗಲ್ಲುಗಳನ್ನು ಸಿಗುತ್ತೆ, ತಿರುಗೋಳು ವೀರಗಲ್ಲುಗಳು ಸಿಗುತ್ತೆ. ಅದೆಲ್ಲ ಆ ಪ್ರಾಣಿಗಳು ಇವರಿಗೆ ಎಷ್ಟು ಪ್ರೀತಿಯಿಂದ ಹುಲಿ ಒಂದು ತನ್ನ ಹತ್ರ ಇದ್ದಂತ ಹಸುವನ್ನ ಹಿಂದಕ್ಕೆ ಪರ್ಕೊಂಡ್ ಬರೋದಕ್ಕೋಸ್ಕರ ಅವ್ನು ಹೋರಾಟ ಮಾಡಿ ಪ್ರಾಣವನ್ನೇ ಕಳ್ಕೊಳ್ತಾನೆ ಅಂತಂದ್ರೆ ಎಷ್ಟು ಹಸುವಿನ ಮೇಲೆ ಎಷ್ಟು ಅವ್ನ ಪ್ರೀತಿ ಇಟ್ಟಿರ್ಬೋದು ಅಂತ ನೋಡಿ. ಪ್ರಾಣಿಗಳ ಮೇಲೆ ದಯೆ ಮತ್ತು ಪ್ರೀತಿಯನ್ನು ತೋರಿಸುವಂತಹ ಹಲವಾರು ಶಾಸನಗಳನ್ನ ನಾವು ಕರ್ನಾಟಕದ ತುಂಬಾ ಕಡೆಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಸರಿ, ಈಗ ಇಲ್ಲಿ ನಾವು ಹೇಳೋದಕ್ಕೆ ಬಂದಿರುವಂತದ್ದು ಈ ತಕ್ಕೊಲಂ ಯುದ್ಧದ ಬಗ್ಗೆ. ಈ ತಕ್ಕೊಲಂ ಯುದ್ಧ ಚೋಳರು ಸುಮಾರು 40 ವರ್ಷಗಳ ಕಾಲ ತಮಿಳುನಾಡಿನಲ್ಲಿ ಮತ್ತೆ ತಲೆ ಎತ್ತೋದಕ್ಕೆ ಸಾಧ್ಯನೇ ಆಗದೆ ಇರುವಂತ ಒಂದು ನಿರ್ಣಾಯಕ ಯುದ್ಧ ಆಗೋಗ್ಬಿಡುತ್ತೆ. 3ನೇ ಕೃಷ್ಣ ಇರೋವರೆಗೂ ಕೃಷ್ಣ ತಂಜೈ ಕೊಂಡ ಅಂತ ಬಿರುದನ್ನ ಕೂಡ ಧರಿಸ್ತಾನೆ. ಯಾಕೆ ಅಂತಾರೆ, ಅವನು ಚೋಳರ
ಪ್ರಾಂತ್ಯವಾಗಿದ್ದಂತ ಚೋಳರ ಅದಕ್ಕಿಂತ ಪಾಂಡ್ಯರು ಮತ್ತು ಪಲ್ಲವರ ಪ್ರಾಂತ್ಯಗಳ ಏನಾಗಿತ್ತು ಅದನ್ನೆಲ್ಲ ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಾರೆ. ಪಾಂಡ್ಯರು ಪಲ್ಲವರ ಪ್ರಾಂತ್ಯಗಳಾಗಿದ್ದ ಜಾಗ ಎಲ್ಲ ಈಗ ಚೋಳರಿಗೆ ಬಂದಿದೆ. ಚೋಳರನ್ನ ಈತ ಸೋಲಿಸಿರೋದ್ರಿಂದ ಅಷ್ಟೂ ತಮಿಳುನಾಡಿನ ಪ್ರಾಂತ್ಯಗಳು ಕೃಷ್ಣನ ಅವಶ್ಯವಾಗುತ್ತೆ. ಕೃಷ್ಣ ಆ ಸಂದರ್ಭದಲ್ಲಿ ತಂಜೈಕೊಂಡ ಅನ್ನುವಂತಹ ಬಿರುದನ್ನು ಧರಿಸುವುದರ ಜೊತೆಗೆ ತಮಿಳುನಾಡಿನಲ್ಲಿ ತನ್ನ ಆಡಳಿತಾಧಿಕಾರಿಗಳನ್ನಾಗಿ ನೇಮಕ ಮಾಡಿ ಅಲ್ಲಿ ಆಡಳಿತವನ್ನು ಮಾಡ್ತಾನೆ. ಸುಮಾರು 35-40 ವರ್ಷಗಳ ಕಾಲ ಇಡೀ ತಮಿಳುನಾಡು ಕೃಷ್ಣನ ಅಧೀನದಲ್ಲಿರುತ್ತೆ. ಯಾವ ಕಾರಣಕ್ಕೂ ಕೂಡ ಅಲ್ಲಿ ಬೇರೆ ಯಾರು ಕೂಡ ಪದಾರ್ಪಣೆ ಮಾಡೋದಕ್ಕೂ ಕೂಡ ಸಾಧ್ಯನೇ ಆಗೋದಿಲ್ಲ. ಪರಾಂತಕ ಬದುಕಿರ್ತಾನೆ, ಅವನ್ ಏನ್ ಮಾಡಿದಾನೆ ಏನಾಗಿದ್ದಾನೆ ಅನ್ನೋದು ಗೊತ್ತೇ ಆಗೋದಿಲ್ಲ. 35-40 ವರ್ಷಗಳ ನಂತರ ಅಷ್ಟೇ ಮತ್ತೆ ಪರಾಂತಕ ಒಳಗಡೆ ಬರುವಂತ ಮಾಡುವಂತದ್ದು. ಅಂದ್ರೆ ಕನ್ನಡ ದೇವ ಇರ್ತಾನೆ, ಕನ್ನಡ ದೇವನ್ಗೆ ಬಿಟ್ಕೊಡ್ತಾರ ಹೇಗೆ? ಕನ್ನಡ ದೇವನ್ಗೆ ಬಿಟ್ಟು ಇಲ್ಲಿ 3ನೇ ಕೃಷ್ಣ ಇರೋವರೆಗೂ ಅವ್ರದ್ದು ಕನ್ನಡ ದೇವ ಆಮೇಲೆ ಕೂಡ ಬೇರೆ ಬೇರೆ ಯುದ್ಧಗಳಿಗೆ ಹೋಗ್ತಾನೆ. ಜೂರಾ ಪ್ರಶಸ್ತಿಯನ್ನು ಹಾಕ್ಸುವಂತದ್ದು ಕನ್ನಡ ದೇವನ ಬಿರುದಾವಳಿಗಳನ್ನೇ ಹೇಳುವಂತ, ಆತನ ವ್ಯಕ್ತಿತ್ವವನ್ನ ವರ್ಣನೆ ಮಾಡುವಂತ, ಆತನ ಸಚ್ಚಾರಿತ್ರ್ಯವನ್ನ ನಮಗೆ ತಿಳಿಸ್ಕೊಡುವಂತ ಒಂದು ಪ್ರಶಸ್ತಿ ಶಾಸನ. ಅದ್ರಲ್ಲಿ ಯುದ್ಧದ ಬಗ್ಗೆ ಏನೋ ಮಾಹಿತಿಗಳು ಅವೆಲ್ಲ ಹೆಚ್ಚಾಗಿ ಬರೋದಿಲ್ಲ. ಅವನು ಪರನಾರಿ ಸೋದರನಾಗಿದ್ದ, ನಮ್ಗೆ ಇವತ್ತು ವೆರಿ ಪಾಪ್ಯುಲರ್ ಕಾಣಿಸುವಂತದ್ದಲ್ವಾ ಅದು. ಅವನ ವ್ಯಕ್ತಿತ್ವ ಹೇಗಿತ್ತು, ಮನುಷ್ಯ ಮಾನವೀಯ ಗುಣಗಳು ಅವನಲ್ಲಿ ಹೇಗಿತ್ತು ಅನ್ನೋದನ್ನ ಹೇಳುವಂತಹ ಒಂದು ಶಾಸನ ಅದು ಜೂರಾ ಪ್ರಶಸ್ತಿ ಕನ್ನಡ ದೇವ. ಈ ಕನ್ನಡ ದೇವ ಚೋಳರ ಸಂತಾನ ಆದರೂ ಕೂಡ ಅವನ ಆಸೆ ಮತ್ತೆ ತಾಯಿ ಮತ್ತೆ ಈ ಕಡೆ ಯೋಚನೆ ಮಾಡಿದಾಗ ಅವನು ಮತ್ತೆ ಒಬ್ಬ ರಾಷ್ಟ್ರಕೂಟನಾಗೆ ಆಳದ ತರನೇ ಆಗುತ್ತೆ ಅಲ್ಲಿ. ಸೊ ಒಬ್ಬ ಕನ್ನಡ ಕನ್ನಡದ ರಾಜರು ನಮ್ಗೆ ಪರನಾರಿ ಸಹೋದರರು ಅನ್ನೋ ಬಿರುದು ಸಿಗುವಂತದ್ದೆಲ್ಲ ಕರ್ನಾಟಕದ ಅರಸರು ಹೆಚ್ಚು ಕಡಿಮೆ ಹಾಗೆ ಇರ್ತಾ ಇದ್ದಿದೆ. ಎಲ್ಲೇ ಯುದ್ಧಕ್ಕೆ ಹೋದ್ರು ಯುದ್ಧ ಮಾಡಿದ ಸಂದರ್ಭದಲ್ಲಿ ತಮಗೆ ಅಗತ್ಯ ಇರುವಂತ ಸಂಪತ್ತನ್ನು ಬೇಕಾದ ತೆಗೆದುಕೊಂಡು ಬರ್ತಾ ಇದ್ರು. ಬಟ್ ಅಲ್ಲಿನ ಮಹಿಳೆಯರ ಜೊತೆನಲ್ಲಿ ಅವರು ತುಂಬಾ ಗೌರವಯುತವಾಗಿ ನೋಡ್ಕೊಳ್ತಾ ಇದ್ದದ್ದು ಶಾಸ್ತ್ರಗಳ ಹಿನ್ನೆಲೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಇನ್ನೇನಿದೆ ಮೇಡಮ್ ಜೂರಾ ಶಾಸನದಲ್ಲಿ? ಜೂರ ಶಾಸನ ಸಂಪೂರ್ಣ ಕದನೈ ಅವನ ಪ್ರತಾಪವನ್ನು ವರ್ಣನೆ ಮಾಡೋದು, ಪರಾಕ್ರಮವನ್ನು ಹೇಳೋದು, ಕದನೈಕ ಸೂದ್ರಕ, ಮತ್ತು ಅವನು ಸುರುಗಿ ಕತ್ತಿ ಇದೆಯಲ್ಲ ಕತ್ತಿಯನ್ನ ಹಿಡ್ಕೊಂಡು ಹೋರಾಟ ಮಾಡೋದಲ್ಲಿ ಪರಿಣಿತನಾಗಿದ್ದ ಅನ್ನುವಂತ ಮಾಹಿತಿಗಳು ಬರುತ್ತೆ. ಆತನ ವ್ಯಕ್ತಿತ್ವವನ್ನು ಹೇಳುವಂತ ಕನ್ನಡ ದೇವನ ಬಗ್ಗೆ ಹೇಳುವಂತದ್ದು. ಸೊ ಹಾಗಾದ್ರೆ ಆ ಕಾಲಘಟ್ಟದಲ್ಲಿ 3ನೇ ಕೃಷ್ಣ ಮತ್ತೆ ಕನ್ನಡ ದೇವ ತುಂಬಾ ದೊಡ್ಡ ಮಟ್ಟದಾಗಿ ರೂಲ್ ಮಾಡಿರುವಂತವ್ರು. ಸೊ ಅವ್ರ ಹಿಂದೆ ಇದ್ದಂತ ಒಂದು ಕಥೆಯಲ್ಲಿ ಒಂದು ಕಾಳಿನ ನಾಯಿ, ಅದಕ್ಕೊಂದು ವೀರಗಲ್ಲು. ಸೊ ಅಷ್ಟು ದೊಡ್ಡ ರಾಜನ ಒಂದು ನಾಯಿ ಅದು. ಬ್ಯೂಟಿಫುಲ್ ಮೇಡಮ್. ಆಕ್ಚುಲಿ ಈಗ ನೀವು ಹೇಳ್ದಂಗೆ ಏನಕ್ಕೆ ಅದು ಇಂಪಾರ್ಟೆಂಟ್ ಅಂದ್ರೆ, ಅಕಸ್ಮಾತ್ ಅವತ್ತೇನಾದ್ರೂ ರಾಷ್ಟ್ರಕೂಟರು ಆ ಯುದ್ಧದಲ್ಲಿ ಸೋತಿದ್ರು ಅಂದ್ರೆ ಪ್ರಾಬಬಲಿ ಚೋಳರು ಸಂಪೂರ್ಣವಾಗಿ ಕರ್ನಾಟಕದ ಭಾಗದಲ್ಲಿ ಅವ್ರ ಕಂಟ್ರೋಲಿಗೆ ಹೋಗ್ಬಿಡ್ತಾ ಇತ್ತು ಅವತ್ತಿಗೆನೆ. ಸಾಮ್ರಾಜ್ಯ ಎಲ್ಲ ಅವ್ರ ಕಂಟ್ರೋಲ್ ಹೊಟ್ಟೋಗ್ತಿತ್ತು ಆಗ. ಕರೆಕ್ಟ್. ಹಾಗಾಗಿ ತುಂಬಾ ಇಂಪಾರ್ಟೆಂಟ್, ಮಹತ್ವದ ಭಾರತದ ಇತಿಹಾಸದಲ್ಲಿ ನಡೆದಿರುವಂತಹ ಪ್ರಮುಖವಾದ ಯುದ್ಧಗಳಲ್ಲಿ ಆ ತಕ್ಕಲಂ ಯುದ್ಧ ಕೂಡ ನಾವು ಭಾವಿಸಬೇಕು. ಈ ಯುದ್ಧದ ಪರಿಣಾಮವಾಗಿ ಪರಾಂತಕ ಏನ್ ಮಾಡ್ತಾನೆ, ಒಂದು 30-35 ವರ್ಷ ಸುಮ್ಮನೆ ಇರ್ತಾನಲ್ಲ, ಕಡೆಗೆ ಆತ ಹಾಸನ, ಕೊಡಗು ಈ ಕಡೆಯಿಂದ ಒಳಗೆ ನುಗ್ಗಿ ತಲಕಾಡನ್ನು ವಶಪಡಿಸ್ಕೊಳ್ತಾ. ಸುಮಾರು ವರ್ಷಗಳ ನಂತರ ಪರಾಂತಕನೇ ಮತ್ತೆ ಬರ್ತಾನೆ. ಬಹುಶಃ 991 ಸುಮಾರಿಗೆ ಆತ ತಲಕಾಡಿನ ಕಡೆಯಿಂದ ಪ್ರವೇಶ ಮಾಡ್ತಾರೆ. ಚೋಳರ ಆರಂಭದಲ್ಲಿ ಬರೋದು ಕೋಲಾರ ಈ ಕಡೆಯಿಂದ ಬರ್ತಾರೆ. 991 ಸುಮಾರಿಗೆ ಪರಾಂತಕನ ಪ್ರವೇಶ ಮಾಡುವಂತದ್ದು ಹಾಸನ, ಮೈಸೂರು, ಚಾಮರಾಜನಗರದ ಕಡೆಗಳಿಂದ ಬರ್ತಾರೆ. ಆವಾಗ ಅವನು ತುಂಬಾ ಪ್ರಬಲವಾದಂತಹ ಒಂದು ಸೈನ್ಯವನ್ನ ಕಟ್ಕೊಂಡಿರ್ತಾನೆ. ಸೈನ್ಯವನ್ನ ಕಟ್ಕೊಂಡು ಇಡೀ ಗಂಗವಾಡಿಯನ್ನು ವಶಪಡಿಸ್ಕೊಳ್ತಾನೆ. ಅವನಿಗೆ ರಾಷ್ಟ್ರಕೂಟರಿಗಿಂತ ಹೆಚ್ಚು ಸಿಟ್ಟು ಗಂಗರ ಮೇಲೆ. ಯಾಕೆ ಅಂತಂದ್ರೆ ಯುದ್ಧದಲ್ಲಿ ರಾಜಾದಿತ್ಯನ ಕೊಂದವನು ಗಂಗರ ಬುತ್ತಗ, ಮತ್ತು ರಾಷ್ಟ್ರಕೂಟರು ಆ ಯುದ್ಧದಲ್ಲಿ ಜಯಗಳಿಸೋದಕ್ಕೆ ಕಾರಣವಾಗಿದ್ದಂತವರು ಕೂಡ ಗಂಗರ ಸೈನಿಕರೇ, ಗಂಗರ ಸೈನ್ಯವೇನ. ಹಾಗಾಗಿ ರಾಷ್ಟ್ರಕೂಟರಿಗಿಂತ ಹೆಚ್ಚು ಅವನಿಗೆ ಕೋಪ ಗಂಗರ ಮೇಲೆ ಇದ್ದದ್ದು ಗಂಗರ ಮೇಲೆ ದ್ವೇಷ ಇದ್ದಿದ್ದು ಗಂಗರ ಮೇಲೆ. ಹಾಗಾಗಿ ಗಂಗರನ್ನ ನಾಶ ಮಾಡ್ಬೇಕು ಅಂತಾನೆ ಅವನು ಹೊರಟು ಬರ್ತಾನೆ. ಬಂದವನು ತಲಕಾಡಿನ ಕಡೆಯಿಂದನೇ, ಅದೇ ಚಾಮರಾಜನಗರದ ಒಳಗಡೆಯಿಂದ ಪ್ರವೇಶ ಮಾಡಿ ತಲಕಾಡನ್ನ ಆಕ್ರಮಣ ಮಾಡ್ಕೊಳ್ತಾನೆ. ಅದ್ರ ನಂತರ ಸುಮಾರು ಮತ್ತೆ ಅವನು ತಲಕಾಡು 35-40 ವರ್ಷಗಳ ಕಾಲ, ಹೆಚ್ಚು ಕಡಿಮೆ ಒಂದು 50 ವರ್ಷಗಳ ಕಾಲ ಕರ್ನಾಟಕದಿಂದ ಇನ್ನು ಚೋಳರು ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಷ್ಟು ಪ್ರಬಲವಾಗಿ ಕರ್ನಾಟಕದಲ್ಲಿ ಚೋಳರ ಸಾಮ್ರಾಜ್ಯವನ್ನ ನೆಲೆ ನಿಲ್ಲಿಸುವಂತಹ ಪ್ರಯತ್ನವನ್ನ ಅವ್ನು ಮಾಡಿ. 2 ಸಾಮ್ರಾಜ್ಯ ಹೆಂಗೆ ನಡೀತಾ ಇದ್ವು, ರಾಷ್ಟ್ರಕೂಟರು ಗಂಗರದು ಹೆಂಗೆ ಒಂದು ರಿಲೇಶನ್ಶಿಪ್ ಇತ್ತು. ಕೆಲವೇ ವರ್ಷಗಳ ಹಿಂದೆ ರಾಷ್ಟ್ರಕೂಟರು ಅವನತಿ ಹೊಂದಿರ್ತಾರೆ.
ಅಲ್ಲಿ ಕಲ್ಯಾಣಿ ಚಾಳುಕ್ಯರು ಮತ್ತೆ ಅದನ್ನ ವಶಪಡಿಸ್ಕೊಂಡು ಅವರು ಎಸ್ಟಾಬ್ಲಿಷ್ ಆಗ್ತಾ ಇರ್ತಾರೆ. ಸೊ ಈ ಗ್ಯಾಪಲ್ಲಿ ಇಲ್ಲೇನ್ ನಡೆಯುತ್ತೆ, ಯಾರು ಬರ್ತಾರೆ, ಚೋಳರು ಮತ್ತೆ ಪ್ರಬಲರಾಗಿರ್ತಾರೆ ಇಲ್ಲಿ ಒಂದು 50 ವರ್ಷಗಳ ನಂತರ. ಪರಾಂತಕ ನಂತರ ಸುಮಾರು ಒಂದು 30-40 ವರ್ಷಗಳ ಕಾಲ ಚೋಳರು ಸುಮ್ಮನೆ ಎಲ್ಲ ಸಣ್ಣ ಪುಟ್ಟ ಅಧಿಕಾರಿಗಳಾಗಿ ಇದ್ದು ಬಿಡ್ತಾರೆ, ಅಷ್ಟೇ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಆ ಚೋಳ ವಂಶದಲ್ಲಿ ರಾಜರಾಜ ಚೋಳ ಮತ್ತೆ ನಮ್ಗೆ ಕಾಣಿಸ್ಕೊಡ್ತಾನೆ. ಹೆಚ್ಚು ಕಡಿಮೆ 990 ಸುಮಾರಿಗೆ ರಾಜರಾಜ ಚೋಳ ಬರ್ತಾನೆ. ರಾಜರಾಜ ಚೋಳ ಅವನು ಕೂಡ ಮಹತ್ವಾಕಾಂಕ್ಷಿಯಾದಂಥ ದೊರೆ. ಚೋಳರ ಕೈ ಬಿಟ್ಟು ಹೋಗಿದ್ದಂಥ ಸಾಮ್ರಾಜ್ಯಗಳನ್ನೆಲ್ಲ, ಪ್ರಾಂತ್ಯಗಳನ್ನೆಲ್ಲ ಮತ್ತೆ ಹೇಗಾದ್ರೂ ವಶಪಡಿಸಿಕೊಂಡು ಚೋಳ ಸಾಮ್ರಾಜ್ಯವನ್ನ ಮುನ್ನೆಲೆಗೆ ತರಬೇಕು ಅನ್ನುವಂಥ ಒಂದು ಹಂಬಲವನ್ನ ಇಟ್ಕೊಂಡಿದ್ದಂತ ಅವನು ಈಗ ಏನ್ ಮಾಡ್ತಾನೆ, ಒಂದು ಕಡೆನಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸವನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಇಲ್ಲಿ ಕಲ್ಯಾಣಿ ಚಾಲುಕ್ಯರು ಮತ್ತು ವೆಂಗಿ ಚಾಲುಕ್ಯರಿಗೆ ನಡೀತಾ ಇದ್ದಂತಹ ಹೋರಾಟಗಳು ಮತ್ತು ರಾಷ್ಟ್ರಕೂಟರು ಒಂದು ಕಾಲದಲ್ಲಿ ಎಷ್ಟೇ ಪ್ರವರ್ಧಮಾನದಲ್ಲಿ ಇದ್ದಂತ ರಾಷ್ಟ್ರಕೂಟರಾಗಿದ್ರು ಕೂಡ ಈ ಕಾಲಕ್ಕಾಗ್ಲೇ ಅವರು ಸಂಪೂರ್ಣ ಅವನ ಹಾದಿಯನ್ನು ಹಿಡಿದಿರೋದಿಲ್ಲ ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಗಂಗಾ ಸಾಮ್ರಾಜ್ಯದ ಮೇಲೆ ಇವನಿಗೆ ತುಂಬಾ ಸಿಟ್ಟು, ಅಸಹನೆ, ದ್ವೇಷ ಎಲ್ಲ ಇರುತ್ತೆ. ಯಾಕೆಂದ್ರೆ ಈ ಚೋಳ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳೋದಿಕ್ಕೆ ರಾಷ್ಟ್ರಕೂಟರಿಗೆ ನೆರವು ನೀಡಿದಂತವ್ರು ಗಂಗರು ಇದೆಯಲ್ಲ, ಹಾಗಾಗಿ ಇವನಿಗೆ ರಾಷ್ಟ್ರಕೂಟರಿಗಿಂತ ಹೆಚ್ಚು ಅಸಹನೆ ಇದ್ದಿದ್ದು ಗಂಗರ ಮೇಲೆ. ಗಂಗರ ಪ್ರಾಂತ್ಯವನ್ನ ತನ್ನ ವಶಪಡಿಸಿಕೊಳ್ಬೇಕು ಅನ್ನುವ ಮನಸ್ಸಿಂದ ಒಂದು ಸೈನ್ಯವನ್ನ ನಿಧಾನಕ್ಕೆ ಕಟ್ಟಿ ಆ ಸೈನ್ಯವನ್ನ ತೆಗೆದುಕೊಂಡು ಚಾಮರಾಜನಗರ, ಹಾಸನ, ಮೈಸೂರು ಈ ಪ್ರಾಂತ್ಯದ ಮೂಲಕ ಕರ್ನಾಟಕದೊಳಗಡೆ ಪದಾರ್ಪಣೆ ಮಾಡ್ತಾನೆ. ಹಾಗೆ ಅವನು ಗಂಗವಾಡಿಯನ್ನ ತನ್ನ ಸಂಪೂರ್ಣ ವಶಪಡಿಸ್ಕೊಳ್ತಾನೆ. ಗಂಗವಾಡಿನಲ್ಲೂ ಕೂಡ ಏನಾಗುತ್ತೆ, ನೀವು ಹೇಳಿದಾಗೆ ಚಾವುಂಡರಾಯನವರೆಗೂ ಕೂಡ ಹೆಚ್ಚು ಕಡಿಮೆ ರಕ್ಕಸ ಗಂಗನವರೆಗೂ ಆಳಿದಂತ 4ನೇ ರಾಜನ ಮಲ್ಲನ ಅಂತ ರಕ್ಕಸ ಗಂಗ ಬರ್ತಾರೆ. ರಕ್ಕಸ ಗಂಗನವರೆಗೂ ಇದ್ದಂತಹ ರಾಜರು ತುಂಬಾ ಒಳ್ಳೆಯ ಕೆಲಸಗಳು ಮಾಡಿರ್ತಾರೆ. ತಮ್ಮ ಆಡಳಿತವನ್ನ ಕೂಡ ಎಷ್ಟು ಮಟ್ಟಿಗೆ ಕರ್ನಾಟಕದಲ್ಲಿ ನೀಡೋದಿಕ್ ಸಾಧ್ಯನೋ ಅಷ್ಟು ಕೂಡ ಕೊಟ್ಟಿರ್ತಾರೆ. ಆದ್ರೆ ಈ ಕಾಲಕ್ಕಾಗ್ಲೇನೆ ಗಂಗರಲ್ಲೂ ಕೂಡ ಸ್ವಲ್ಪ ಪ್ರಮುಖವಾದಂತಹ ರಾಜರು ಕಡಿಮೆ ಆಗ್ತಾ ಇರೋದನ್ನೆಲ್ಲ ಇವನು ಗಮನಿಸ್ತಾ ಇರ್ತಾನಲ್ಲ. ಹಾಗಾಗಿ ಚಾಮರಾಜನಗರ ಮತ್ತು ಹಾಸನ ಈ ಕಡೆಯಿಂದ ಕರ್ನಾಟಕದ ಒಳಗಡೆ ಪಾದಾರ್ಪಣೆಯನ್ನು ಮಾಡಿ ಗಂಗವಾಡಿಯನ್ನ ತನ್ನ ವಶಪಡಿಸ್ಕೊಂಡ್ಬಿಡ್ತಾನೆ. ಹೆಚ್ಚು ಕಡಿಮೆ 990-95-94 ಸುಮಾರಿಗೆ ಇವನು ಬರುವಂತವನು ಗಂಗವಾಡಿಯನ್ನು ವಶಪಡಿಸಿಕೊಳ್ಳೋದು 1004ರಲ್ಲಿ. ಸುಮಾರು 10-15 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟಗಳು ನಡೀತಾನೆ ಇರುತ್ತೆ. ಆದ್ರೆ 1004ರಲ್ಲಿ ಗಂಗವಾಡಿ ಸಂಪೂರ್ಣವಾಗಿ ರಾಜರಾಜ ಚೋಳ ತನ್ನ ವಶಪಡಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ನಮ್ಗೆ ಅಲ್ಲೊಂದಷ್ಟು ರಾಜರಾಜ ಚೋಳರದು ಶಾಸನಗಳೆಲ್ಲ ಅಲ್ಲಿಂದನೇ ಸಿಗಕ್ ಶುರು ಆಗುತ್ತೆ ನಮ್ಗೆ. ಇದರ ನಂತರ ರಾಜರಾಜ ಚೋಳ ಕರ್ನಾಟಕದ ಇತಿಹಾಸದಲ್ಲೂ ಕೂಡ ಬೇರೆ ರೀತಿನಲ್ಲೂ ಕೂಡ ಇಂಟರ್ಫಿಯರ್ ಆಗೋದಕ್ಕೆ ನೋಡ್ತಾನೆ. ಅವನೇನ್ ಮಾಡ್ತಾನೆ, ಕರ್ನಾಟಕದಲ್ಲಿ ತನ್ನ ಇದನ್ನ ಇನ್ನು ಹೆಚ್ಚು ಬಲಪಡಿಸಿಕೊಳ್ಳೋದಕ್ಕೋಸ್ಕರ ವೆಂಕಿಯ ಚಾಲುಕ್ಯರ ಜೊತೆನಲ್ಲಿ ವೈವಾಹಿಕ ಸಂಬಂಧವನ್ನ ಇಟ್ಕೊಳ್ತಾನೆ. ಕರೆಕ್ಟ್. ವೆಂಗಿ ಚಾಲುಕ್ಯರು ಬಂದು ಕಲ್ಯಾಣಿ ಚಾಲುಕ್ಯರಿಂದ ಬಿಡುಗಡೆ ಹೊಂದುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಇವನೇನ್ ಮಾಡ್ತಾನೆ, ವೆಂಗಿಯ ಚಾಲುಕ್ಯರ ವಿನಯಾದಿತ್ಯನಿಗೆ ತನ್ನ ಮಗಳಾದ ಕುಂದವಿಯನ್ನ ಕೊಟ್ಟು ಮದುವೆ ಮಾಡಿಸ್ತಾನೆ. ಕುಂದವೆಯನ್ನ ಮದುವೆ ಮಾಡಿಸಿದ ನಂತರ ಚಾಲುಕ್ಯರಿಗೂ, ವೆಂಗಿ ಚಾಲುಕ್ಯರಿಗೂ ಮತ್ತು ಚೋಳರಿಗೂ ಒಂದು ವೈವಾಹಿಕ ಸಂಬಂಧ ಬೆಳೆಯುತ್ತೆ. ವೆಂಗಿ ಚಾಲುಕ್ಯರ ಸೈನ್ಯವನ್ನ ಕೂಡ ಇವನು ತೆಗೆದುಕೊಂಡು ಇವ್ರು ಮತ್ತೆ ಕನೌಜ್ ಅಥವಾ ಗುರ್ಜರ ಈ ಕಡೆ ಭಾಗಗಳಿಗೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ವೆಂಗಿ ಚಾಲುಕ್ಯರ ಸೈನ್ಯದ ನೆರವನ್ನ ಕೂಡ ತೆಗೆದುಕೊಂಡು ಮತ್ತೆ ಮೇಲ್ಭಾಗದ ಯುದ್ಧಕ್ಕೆ ಹೋಗ್ತಾರೆ. ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯ ಏನಿದೆಯೋ ಆ ಸಾಮ್ರಾಜ್ಯದ ಒಳಗಡೆ ಚೋಳರು ಪದಾರ್ಪಣೆ ಮಾಡೋದಕ್ಕೆ ಕಲ್ಯಾಣಿ ಚಾಲುಕ್ಯರು ಬಿಡೋದಿಲ್ಲ. ಒಂದು ಭಾಗದ ಒಳಗಡೆ ಅದನ್ನ ಬಿಟ್ಟು ಇವನು ಇನ್ನೊಂದು ಭಾಗದಿಂದ ಕರಾವಳಿ ಪ್ರಾಂತ್ಯ ಅಥವಾ ಸಮುದ್ರ ಮಾರ್ಗದ ಮೂಲಕವಾಗಿ ಉತ್ತರದ ಕಡೆಗೆ ಹೋಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೂ ಕರ್ನಾಟಕದಲ್ಲಿ ತನ್ನ ಹಿಡಿತವನ್ನ ಕೂಡ ಇಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ವಿನಯಾದಿತ್ಯನಿಗೆ ತನ್ನ ಮಗಳನ್ನ ಕೊಟ್ಟು ವಿವಾಹವನ್ನ ಮಾಡಿರ್ತಾರೆ. ವಿನಯಾದಿತ್ಯನ ಮರಣದ ನಂತರ ವೆಂಗಿ ಚಾಲುಕ್ಯರಲ್ಲಿ ಅಧಿಕಾರಕ್ಕೋಸ್ಕರ ಅವರಲ್ಲಿ ಮತ್ತೆ ಒಂದು ಆ ಒಳಜಗಳ ಶುರುವಾದಾಗ ವಿನಯಾದಿತ್ಯನಿಗೆ ವಿಜಯಾದಿತ್ಯ ಅಂತ ಒಬ್ಬ ಮಗ ಇರ್ತಾನೆ. ವಿಜಯಾದಿತ್ಯ ಅಧಿಕಾರಕ್ಕೆ ಬರಬೇಕು ಅಂತ ನೋಡ್ತಾನೆ. ಆದ್ರೆ ಕಲ್ಯಾಣಿ ಚಾಲುಕ್ಯರು ವಿಜಯಾದಿತ್ಯ ಬರಬಾರ್ದು ಅಂತ ಅಂದ್ಕೊಳ್ತಾರೆ. ಯಾಕೆ ಬರಬಾರ್ದು ಅಂತ ಅನ್ಕೊಳ್ತಾರೆ ಅಂದ್ರೆ, ವಿಜಯಾದಿತ್ಯನಿಗೆ ಚೋಳರ ಬೆಂಬಲ ಇರುತ್ತೆ, ಚೋಳರು ಅಲ್ಲಿಗೆ ಬಂದ್ಬಿಡ್ತಾರೆ. ಚೋಳರು ಬಂದ್ರೆ ನಮ್ಮ ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಧಕ್ಕೆಯನ್ನ ತರಬಹುದು, ಅದು ತೊಂದರೆಯನ್ನ ಉಂಟು ಮಾಡಬಹುದು ಅನ್ನೋ ಕಾರಣದಿಂದ ವಿಜಯಾದಿತ್ಯನನ್ನ ಅವನ ಅವಾಯ್ಡ್ ಮಾಡುವಂತ ಪ್ರಯತ್ನವನ್ನು ಮಾಡಿ ಅವನ ದಾಯಾದಿಯಾದಂತ ಇನ್ನೊಬ್ಬನಿಗೆ ಕಲ್ಯಾಣಿ ಚಾಲುಕ್ಯರು ಸಪೋರ್ಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಆ ಯುದ್ಧದಲ್ಲಿ ಚೋಳರು ಹೋಗಿ ವಿಜಯಾದಿತ್ಯನ ಪರವಾಗಿ ನಿಂತು ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ವಿಜಯಾದಿತ್ಯನ ಸಿಂಹಾಸನದ ಮೇಲೆ ಕೂಡಿಸಿ ಬರ್ತಾರೆ. ಆದ್ರೆ ಅದು ಬಹಳ ವರ್ಷ ಆಗೋದಿಲ್ಲ. ಸುಮಾರು ಹೆಚ್ಚು ಕಡಿಮೆ ಒಂದು 10-12 ವರ್ಷಗಳು ಮಾತ್ರನೇ ವಿಜಯಾದಿತ್ಯ ಆಗಿರ್ತಾನೆ. ಮತ್ತೆ
ಕಲ್ಯಾಣಿ ಚಾಳುಕ್ಯರು ಅದರ ತೆಗೆದು ಇನ್ನೊಬ್ಬರನ್ನ ಅವ್ರ ಕಂಟ್ರೋಲ್ಗೆ ತಗೊಳ್ತಾರದು. ಕಂಟ್ರೋಲಿಗೆ ತೆಗೆದುಕೊಳ್ಳುವಂತ ಒಂದು ಇದಾಗುತ್ತೆ. ಇದು ಈ ರಾಜರಾಜ ಚೋಳನಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಮತ್ತೆ ಅವನು ಕಲ್ಯಾಣಿ ಚಾಲುಕ್ಯರು ಮತ್ತು ಉತ್ತರದ ಭಾಗದಲ್ಲೂ ಕೂಡ ದಂಡೆತ್ತಿ ಹೋಗುವಂತ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಈ ರಾಜರಾಜ ಚೋಳ ಭಾರತದ ಅರಸರಲ್ಲಿ ವಿಜಯದ ಪರವಾಗಿ ಅಂದ್ರೆ ಯುದ್ಧ ಮತ್ತು ವಿಜಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡಿದ್ದಂತ ಅರಸರಲ್ಲಿ ಇವನು ಒಬ್ಬ. ರಾಜರಾಜ ಚೋಳ ಮತ್ತು ರಾಜರಾಜ ಚೋಳನ ನಂತರ ಅವನ ಮಗ 1ನೇ ರಾಜೇಂದ್ರ ಚೋಳ ಕೂಡ ಬರ್ತಾನೆ. 1ನೇ ರಾಜೇಂದ್ರ ತನ್ನ ತಂದೆಯ ಪರವಾಗಿ ನಿಂತ್ಕೊಂಡು ಅಂದ್ರೆ ರಾಜರಾಜನ ಪರವಾಗಿ ನಿಂತ್ಕೊಂಡು 1ನೇ ರಾಜೇಂದ್ರನು ಕೂಡ ವೆಂಗಿಯ ಚಾಲುಕ್ಯರಿಗೆ ಸಪೋರ್ಟ್ ಅನ್ನ ಮಾಡ್ತಾನೆ. ತನ್ನ ಕುಂದವಿಯನ್ನು ಈಗಾಗಲೇ ಮೊದಲು ವಿನಯಾದಿತ್ಯನಿಗೆ ಮದುವೆ ಮಾಡಿಕೊಟ್ಟಿರ್ತಾರಲ್ಲ, ರಾಜರಾಜ ಚೋಳ ತನ್ನ ಇನ್ನೊಬ್ಬ ಮಗಳನ್ನ ವಿನಯಾದಿತ್ಯನಿಗೂ ಕೂಡ ಮದುವೆ ಮಾಡಿಕೊಡ್ತಾನೆ, ಅಮ್ಮಂಗದೇವಿ ಆಕೆಯ ಹೆಸರು. ಇವರಿಬ್ಬರಿಗೆ ಅಂದ್ರೆ ವೆಂಗಿ ಚಾಲುಕ್ಯರು ಮತ್ತು ಚೋಳ ರಾಜರಿಗೆ ಹುಟ್ಟುವಂತ ಒಬ್ಬ ಹುಡುಗ ಇರ್ತಾನಲ್ಲ, ಅವನು ಮುಂದೆ ಚೋಳ ಚಕ್ರಾಧಿಪತಿ ಆಗ್ತಾನೆ. ಯಾಕೆ ಅಂತಂದ್ರೆ ಚೋಳ ಸಾಮ್ರಾಜ್ಯದಲ್ಲಿ ಕಡೆಯ ದಿನಗಳಲ್ಲಿ 1ನೇ ರಾಜೇಂದ್ರನ ನಂತರ ಬರುವಂತ ರಾಜರು ಕೆಲವರು ಅಸಮರ್ಥರಾಗಿರ್ತಾರೆ. ಚೋಳ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗೋದಿಲ್ಲ. ಕಡೆಯಲ್ಲಿ ಬರುವಂತ ಒಬ್ಬ ರಾಜನಿಗೆ ಮಕ್ಕಳೇ ಇರೋದಿಲ್ಲ. ಆವಾಗ ಅವ್ರು ಏನ್ ಮಾಡ್ತಾರೆ, ಈ ಚಾಲುಕ್ಯ ವಂಶದಿಂದ ಬಂದಿರುವಂತ ಒಬ್ಬನನ್ನ ಚೋಳ ವಂಶಕ್ಕೆ ಮಾಡ್ಬಿಡ್ತಾರೆ. ಹಾಗಾಗಿ ಅವನೇ ಕುಲೋತ್ತುಂಗ ಚೋಳ. ಆ ಕುಲೋತ್ತುಂಗ ಚೋಳನಿಗೆ ವೆಂಗಿ ಸಾಮ್ರಾಜ್ಯ ಮತ್ತು ಚೋಳ ಸಾಮ್ರಾಜ್ಯ ಎರಡೂ ಕೂಡ ಸಿಗುತ್ತೆ. ಮತ್ತೆ ಅಲ್ಲಿ ಕನ್ನಡದ ಅರಸನೇ ಬಂದಿರ್ತಾರ. ಕಡೆಗೆ ಚೋಳ ಸಾಮ್ರಾಜ್ಯದ ಕೊನೆಯ ಕಾಲದಲ್ಲಿ ರೂಲ್ ಮಾಡಿದ್ದು ಆಕ್ಚುಲಿ ಕುಲೋತ್ತುಂಗ ಚೋಳನೇ ಆಲ್ಮೋಸ್ಟ್ ಅವರಲ್ಲಿ ಪ್ರಬಲ ರಾಜ, ಕೊನೆಯ ಚೋಳ. ಹೀಗಾಗಿ ಕರ್ನಾಟಕದ ಅರಸರು ತಮಿಳುನಾಡಿನ ಒಳಗಡೆನೂ ಕೂಡ ಹೋಗಿ ಅಧಿಕಾರವನ್ನ ಮಾಡೋದಕ್ಕೆ ಅಥವಾ ರಾಜ್ಯವನ್ನ ಮಾಡೋದಕ್ಕೆ ಇದು ಒಂದು ಅವಕಾಶ ಆಗುತ್ತೆ ನಮ್ಗೆ. ತಮಿಳುನಾಡು ಒಳಗಡೆ ಕರ್ನಾಟಕದ ಈ ತರ ತುಂಬಾ ಅರಸರು ಹೋಗಿ ಅಲ್ಲಲ್ಲಿ ಮಾಡಿದಾಗ ತುಂಬಾ ಶಾಸನಗಳನ್ನೆಲ್ಲ ಹಾಕ್ಸಿದ್ದಾರೆ ಸರ್. ನಮ್ಮ PVK ಸರ್ ಹೇಳಿದ ಅವರದೇ ಒಂದು ಪುಸ್ತಕ ಇದೆಯಲ್ಲ, ತಮಿಳುನಾಡಿನಲ್ಲಿ 300ಕ್ಕಿಂತ ಹೆಚ್ಚು ಕನ್ನಡ ಶಾಸನಗಳು ಸಿಗುತ್ತೆ. ಅದರಲ್ಲಿ ರಾಷ್ಟ್ರಕೂಟರ ಆರಂಭ ಕಾಲದ ಗಂಗರ ಶಾಸನಗಳು, ರಾಷ್ಟ್ರಕೂಟರ ಚಾಳುಕ್ಯರ ಶಾಸನಗಳು ಎಲ್ಲ ಕೂಡ ಸಿಗೋದನ್ನ ಗಮನಿಸಬಹುದು. ಸೊ ಅದೇ ಈಗ ನಮ್ಮಲ್ಲಿ ಏನೀಗ ಗಂಗರನ್ನ ಇವರು ಒಂದು 1004 ಟೈಮಲ್ಲಿ ತಲಕಾಡನ್ನ ಸಂಪೂರ್ಣ ವಶಪಡಿಸ್ಕೊಂಡ್ರು. ಅದಾದ್ಮೇಲೆನೆ ನಾವು ಇಲ್ಲಿ ನಾವೇನು ಒಂಚೂರು ದಕ್ಷಿಣ ಕರ್ನಾಟಕ ಅಂತ ಇವಾಗ ಏನ್ ನೋಡ್ತೀವಿ, ಒಂದ್ ಸಣ್ಣ ಗ್ಯಾಪ್, ಹೊಯ್ಸಳರು ಮತ್ತೆ ಒಂದು 20-30 ವರ್ಷಕ್ಕೆ ಹೊಯ್ಸಳರು ಉಟ್ಕೊಳ್ತಾರೆ ನಿಧಾನವಾಗೇನೆ, ತುಂಬಾ ಕ್ವಿಕ್ ಆಗೇ ಬಂದ್ರು. ಸೊ ಆ ಗ್ಯಾಪಲ್ಲಿ ಇವರು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿಕೊಂಡು ಏನು 1ನೇ ರಾಜರಾಜ ಚೋಳ ಮತ್ತೆ ಅವನ ಮಗ 1ನೇ ರಾಜೇಂದ್ರ ಚೋಳ, ಈ ಕಾಲದಲ್ಲೇನೆ ಅವ್ರು ಆಲ್ಮೋಸ್ಟ್ ಎಲ್ಲವನ್ನು ಇಬ್ರು ಸೇರಿನೇ ನೀವು ತುಂಬಾ ದೊಡ್ಡ ಮಟ್ಟಕ್ಕೆ ಚೋಳ ರಾಜರಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆ ರಾಜರು ಇಲ್ಲ. ಅದೇ ಇವ್ರಿಬ್ರೇನೆ ಇರೋದಾಗೆ ನಾವು 650 ವರ್ಷ ಎಲ್ಲ ಅವ್ರು ಮಾಡಿಲ್ಲ. ಬಹುಶಃ ಇರೋದೇನೆ ಅವ್ರು ಒಂದು 200 ಅಥವಾ 3 ಶತಮಾನಗಳ ಕಾಲದಲ್ಲೇನೆ. ಆ 2-3 ಶತಮಾನಗಳ ಕಾಲದಲ್ಲೂ ಕೂಡ ದೊಡ್ಡ ರಾಜರು ಅಥವಾ ಹೆಸರುವಾಸಿಯಾದ ರಾಜರು ಜಾಸ್ತಿ ಜನ ಇಲ್ಲ. ಒಂದ್ 4-5 ರಾಜರನ್ನಷ್ಟೇ ನೋಡೋದಿಕ್ ಸಾಧ್ಯ ಇದೆ. ಆದ್ರೆ ಆ 4-5 ಜನ ರಾಜರೇನೆ ತಮ್ಮ ಸೈನಿಕ ಬಲವನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು. ಸೈನ್ಯ ಬಲದ ಜೊತೆಗೆ ಅವ್ರ ಹತ್ರ ಆ ನೌಕಾದಳವು ಕೂಡ ತುಂಬಾ ಚೆನ್ನಾಗಿತ್ತು. ಆ ನೌಕಾಬಲದ ಸಹಾಯದಿಂದ ಇಡೀ ಭಾರತದ ಒಳಗಡೆ ಮಾತ್ರ ಅಲ್ಲದೆ ಭಾರತದ ಆಚೆಗೂ ಕೂಡ ತಮ್ಮ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಅವರಿಂದ ಸಾಧ್ಯ ಆಗುತ್ತೆ. ರಾಜರಾಜ ಚೋಳ ಮತ್ತು 1ನೇ ರಾಜೇಂದ್ರ ಇಬ್ಬರೂ ಕೂಡ ಶ್ರೀಲಂಕಾವನ್ನ ತಮ್ಮ ವಶಪಡಿಸಿಕೊಳ್ತಾರೆ ಮತ್ತು ಕಾಂಬೋಡಿಯಾವನ್ನ ತಮ್ಮ ವಶಪಡಿಸಿಕೊಳ್ತಾರೆ. ಸುಮಾತ್ರ, ಜಾವಾ ದ್ವೀಪ, ಆಗ್ನೇಯ ಏಷ್ಯಾದ ಬಹಳಷ್ಟು ಪ್ರಾಂತ್ಯಗಳನ್ನ ತಮ್ಮ ವಶಪಡಿಸಿಕೊಳ್ತಾರೆ. ಅದಕ್ಕೆ ಕಾರಣ ಅವರಲ್ಲಿದ್ದಂತಹ ನೌಕಾದಳವೇ. ಕರ್ನಾಟಕದ ರಾಜರು ಕೂಡ ಯಾಕೆ ತಂಜಾವೂರು ಅಥವಾ ಕಾಂಚೀಪುರಂ, ಮಧುರೆ ಇತ್ಯಾದಿ ಪ್ರಾಂತ್ಯಗಳನ್ನ ವಶಪಡಿಸಿಕೊಳ್ಳಕ್ ಹೋಗ್ತಾರೆ ಅಂತಂದ್ರೆ ಅವರಲ್ಲಿದ್ದಂತಹ ನೌಕಾದಳ ಮತ್ತು ಬಂದರು ಅವರಿಗೆ ತುಂಬಾ ಮುಖ್ಯ ಅಂತ ಅನಿಸ್ತಾ ಇರುತ್ತೆ. ಆ ಬಂದರಿನ ಮೂಲಕ ಹೊರ ದೇಶಗಳ ಜೊತೆನಲ್ಲಿ ಸಂಪರ್ಕ ಇಟ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ಕರ್ನಾಟಕದ ಅರಸರು ತಮಿಳುನಾಡಿನ ಅರಸರ ಮೇಲೆ ಆಗಾಗ ಯುದ್ಧಕ್ಕೆ ಹೋಗ್ತಾ ಇದ್ದದ್ದು ಕೂಡ. ಬಟ್ ಅದೇ ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ನೀವು ಹೇಳ್ದಂಗೆ ಲೆಕ್ಕ ತಗೊಂಡ್ರೆ, ಗಂಗರದ ಪತನದ ನಂತರನೇ ಈ ಚೋಳರದ್ದು ಒಂದು ನಾವೇನು ಇಷ್ಟು ದೊಡ್ಡದವರು ಕಡಲ ಆಚೆ ಹೋಗಿ ಅಷ್ಟೆಲ್ಲ ಮಾಡಿದ್ದಾರೆ, ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದ್ದೇನೆ ಇದು ಒಂದು ಆ್ಯಡ್ ಆಗಿ ಇಲ್ಲೇನು ನಾವು 96,000 ಅಂತ ಏನು ಕರಿತಿದ್ವಿ, ಇದು ಅವ್ರಿಗೆ ಸೇರ್ಕೊಂಡಾಗ ತುಂಬ ದೊಡ್ಡ ಪ್ರಮಾಣದಲ್ಲಿ ಚೋಳ ಸಾಮ್ರಾಜ್ಯ ಒಂದು 100 ವರ್ಷಗಳ ಕಾಲ ಎಸ್ಟಾಬ್ಲಿಷ್ ಆದರೂ ಅವಾಗ ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟೆಲ್ಲ ಆಯಿತು ಅನ್ನೋ ಥರನೇ ನಮಗೆ ಸಿಗುತ್ತೆ.
ಸೊ ಅದ್ರಲ್ಲಿ ಅವ್ರಿಬ್ಬರನ್ನೇ ತಂದೆ ಮಗನ ಕಾಲದಲ್ಲೇ ನಾವು ಚೋಳರದು ನೋಡ್ತಾ ಹೋಗ್ತೀವಿ. ಅದಾದ್ಮೇಲೆ ಲೇಟರ್ ನಮ್ಮಲ್ಲಿ ಹೊಯ್ಸಳರು ಹುಟ್ಟಿದ ತಕ್ಷಣನೇ ನಿಧಾನವಾಗಿ ಶುರು ಆಗುತ್ತೆ ಅವ್ರನ್ನ ಮತ್ತೆ ಹೊರಗಟ್ಟಿ ಈ ಜಾಗನ ಅಕ್ವೈರ್ ಮಾಡೋದಕ್ಕೆ. ಹೊಯ್ಸಳರು ನಿಧಾನಕ್ಕಲ್ಲ, ತುಂಬಾ ಬೇಗನೆ ಚೋಳರನ್ನ ಎಷ್ಟು ಬೇಗ ಹೊರಗಡೆ ಕಳಿಸೋದಿಕ್ ಸಾಧ್ಯ ಆಗುತ್ತೋ ಅಷ್ಟು ಹೊರಗೆ ಕಳಿಸಿ ಚೋಳರು ಆಕ್ರಮಣ ಮಾಡಿಕೊಂಡಿದ್ದ ಇಡೀ ಗಂಗವಾಡಿಯನ್ನ ಹೊಯ್ಸಳರು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಬಿಡ್ತಾರೆ. ಹೊಯ್ಸಳರು ಸಂಬಂಧಪಟ್ಟಂತೆ ನಾವು ಹೇಳಬೇಕಾದ್ರೆ ನನಗೆ ನೆನಪಾಗುವಂತ ರಾಮಾನುಜಾಚಾರ್ಯರ ಒಂದು ಘಟನೆ ಕೂಡ. ರಾಮಾನುಜಾಚಾರ್ಯರು ಕುಲೋತ್ತುಂಗನ ಒಂದು ಇದರಲ್ಲೇ ಇರುವಂಥದ್ದು. ಅವನು ಜೈನ ಪ್ರಭಾವಕ್ಕೆ ಒಳಗಾಗಿ ವೈಷ್ಣವ ಧರ್ಮಕ್ಕೆ ಸೇರಿದಂಥ ರಾಮಾನುಜಾಚಾರ್ಯರು ಮತ್ತು ಅವರ ಸಂಗಡಿಗರಿಗೆ ಕಿರುಕುಳವನ್ನು ಕೊಟ್ಟಿದ್ರಿಂದ ರಾಮಾನುಜಾಚಾರ್ಯ ಅಲ್ಲಿಂದ ಹೊಯ್ಸಳವಾಡಿಗೆ ಬರ್ತಾರೆ ನೋಡಿ. ಹೊಯ್ಸಳವಾಡಿ ಅಂದ್ರೆ ಅದು ಹಿಂದಿನ ಕಾಲದಲ್ಲಿ ಗಂಗವಾಡಿ ಸೇರಿದಂತ ಪ್ರದೇಶವೇ. ರಾಮಾನುಜಾಚಾರ್ಯ ಅಲ್ಲಿಂದ ಇಲ್ಲಿಗೆ ಬಂದಾಗ ಅಲ್ಲಿ ಬಿಟ್ಟಿದೇವನಾಗಿದ್ದಂತಹ ವಿಷ್ಣುವರ್ಧನ ಅವನು ಕೂಡ ಜೈನನೇ ಆಗಿರ್ತಾನೆ. ಆದ್ರೆ ಅವರ ಪ್ರಭಾವಕ್ಕೊಳಗಾಗಿ ವೈಷ್ಣವ ಧರ್ಮ ಸ್ವೀಕಾರ ಮಾಡ್ತಾನೆ. ಆದ್ರೆ ಕುಲೋತ್ತುಂಗ ಚೋಳ ಆ ಕೆಲಸ ಮಾಡೋದಿಲ್ಲ. ಕಿರುಕುಳ ಕೊಟ್ಟು ಅವ್ರಿಗೆ ಮಾತ್ರ ಅಲ್ಲದೆ ಅವರ ಜೊತೆ ಸಂಗಡಿಗರೇನೆ ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಕೆಲಸವನ್ನ ಮಾಡ್ತಾರೆ. ವಿಷ್ಣುವರ್ಧನ ತನ್ನ ಇಡೀ ಸಾಮ್ರಾಜ್ಯವನ್ನೇ ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗ್ಬಿಟ್ಟು ವೈಷ್ಣವ ಧರ್ಮಕ್ಕೆ ಪರಿವರ್ತನೆ ಆಗುವಂತ ಒಂದು ಕೆಲಸವನ್ನೇ ಮಾಡ್ಬಿಡ್ತಾನೆ. ಅಂದ್ರೆ ಹೊರಗಿನಿಂದ ಯಾರು ಬಂದ್ರೂ ಕೂಡ ಧಾರ್ಮಿಕವಾದ ವಿಷಯಗಳಲ್ಲಿ ಅದನ್ನ ಸ್ವೀಕಾರ ಮಾಡುವ ಮನಸ್ಥಿತಿ ಕೂಡ ಕನ್ನಡಿಗರಿಗಿತ್ತು ಅನ್ನೋದನ್ನ ವಿಷ್ಣುವರ್ಧನ ಈ ಮೂಲಕ ತೋರಿಸಿರೋದನ್ನ ನಾವು ಗಮನಿಸಬಹುದು ಇಲ್ಲಿ. ಸೂಪರ್ ಮೇಡಮ್. ಅದೇ ಈಗ ನಾವು ಅಲ್ಲಿ ಚೋಳರು ಇಲ್ಲಿ ಗಂಗರನ್ನ ಸೋಲ್ಸಿದ ನಂತರ ಆಲ್ಮೋಸ್ಟ್ ದಕ್ಷಿಣ ಭಾರತ 100 ವರ್ಷಗಳ ಕಾಲ ಚೋಳರ ಕೈಲೇ ಇರುತ್ತೆ. ಆ ಕಾಲದಲ್ಲಿ ಈಗ ನಮ್ಮಲ್ಲಿ ಅಲ್ಲಿವರೆಗೂ ನಾವು ಕರ್ನಾಟಕದ ಆಲ್ಮೋಸ್ಟ್ ಎಲ್ಲಾ ಜಾಗಗಳನ್ನು ಈಗ ನಾವು ಆ ಕೊಂಗು ಪ್ರದೇಶದಿಂದನೇ ನಾವು ಅದನ್ನ ಕೊಂಗು ನಾಡು ಅಂತ ಹೆಂಗ್ ಶುರುವಾಯ್ತು, ನಾವೆಲ್ಲವನ್ನು ಒಂದ್ ಸ್ವಲ್ಪ ಜಿಯೋಗ್ರಫಿಕಲಿನೇ ನಾವು ಕರ್ನಾಟಕದ ಪ್ರದೇಶಗಳನ್ನ ನಾವು ಕರಿತಾ ಇದ್ದಿದ್ದು. ಸೊ ನಮ್ಮಲ್ಲಿ ಈಗ ನಾವು ಬೆಂಗಳೂರನ್ನೇ ನಾವು ಸುಮಾರು ವಿಚಾರಗಳನ್ನ ನಾವು ಹೇಳಕ್ ಹೋದ್ರೆ ಇಲ್ಲೇ ಸುಮಾರು ನಮ್ಮ PVK ಸರ್ ಹೇಳ್ದಾಗೇನೆ ಒಂದಷ್ಟು ಇಲ್ಲಿಯ ನಾಡುಗಳೇ ಕುಕ್ಕಲನಾಡು, ಸಣ್ಣೆನಾಡು, ಈ ತರದ ಒಂದಷ್ಟು ಮೊರಸನಾಡು, ಈ ತರದ್ದೆಲ್ಲ ಒಂದಷ್ಟು ನಾಡುಗಳ ತರ ಇತ್ತು ನಮ್ಮಲ್ಲಿ. ನಿಗರ್ಲಿ ಅವ್ರ ಮಂಡಲಗಳು ಹೋಗುತ್ತೆ. ಮಂಡಲಗಳಿಗೂ ನಾಡುಗಳಿಗೂ ಇರುವಂತ ವ್ಯತ್ಯಾಸ ಏನು ಅಂತಂದ್ರೆ, ಚೋಳರು ತಮ್ಮ ಇದನ್ನ ಆಡಳಿತದ ಅನುಕೂಲಕ್ಕೋಸ್ಕರ ಮೊದಲು ಮಂಡಲಗಳನ್ನಾಗಿ ವಿಭಾಗ ಮಾಡ್ತಾರೆ. ಮಂಡಲಗಳನ್ನಾಗಿ ವಿಭಾಗ ಮಾಡ್ಬೇಕಾದ್ರೆ ಆ ಮಂಡಲಗಳಿಗೆ ಹೆಸರು ಕೊಡೋದು ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಹೆಸರು ಕೊಟ್ಬಿಡ್ತಾರೆ. ಅವರು ಗಂಗವಾಡಿಯನ್ನು ಆಕ್ರಮಣ ಮಾಡ್ಕೊಂಡ್ರೆ ಗಂಗವಾಡಿಗೆ ಮುಡಿಗೊಂಡ ಚೋಳ ಮಂಡಲ ಅಂತ ಹೆಸರು ಕೊಡ್ತಾರೆ. ಅದಕ್ಕಿಂತ ಮುಂಚೆ ಕೋಲಾರವನ್ನು ವಶಪಡಿಸಿಕೊಂಡಾಗ ಕೋಲಾರಕ್ಕೆ ವಿಕ್ರಮ ಚೋಳ ಮಂಡಲ ಅಂತ ಹೆಸರನ್ನ ಕೊಟ್ಟಿರ್ತಾರೆ. ತಳಕಾಡಿಗೆ ರಾಜರಾಜಪುರ ಅಂತ ಹೆಸರನ್ನ ಕೊಡ್ತಾರೆ. ಆ ರೀತಿ ಹೆಸರಿನ ಬದಲಾವಣೆಯನ್ನು ಕೂಡ ಮಾಡಿಕೊಡ್ತಾರೆ. ಆಡಳಿತದ ಅನುಕೂಲಕ್ಕೋಸ್ಕರ ಮಂಡಲಗಳನ್ನಾಗಿ ವಿಭಾಗ ಮಾಡ್ತಾರೆ. ಮಂಡಲಗಳ ಒಳಗಡೆ ಮತ್ತೆ ನಾಡುಗಳು ಬರುತ್ತೆ. ನಾಡುಗಳ ಒಳಗಡೆ ಹಳ್ಳಿಗಳು ಸೇರಿರುತ್ತೆ. ಹಳ್ಳಿಗಳ ಅಧಿಪತ್ಯವನ್ನ ಗ್ರಾಮಾಧಿಪತಿಗಳು ನೋಡ್ಕೊಳ್ತಾ ಇರ್ತಾರೆ. ಗ್ರಾಮದ ಮುಖಂಡರು ಅಥವಾ ಪಂಚರು ಅಂತ ಕರೀತಾರೆ, 5 ಜನರ ಸಮಕ್ಷಮದಲ್ಲಿ ಮಾಡುವಂಥದ್ದು. ಈ ರೀತಿನಲ್ಲಿ ಅವರ ಆಡಳಿತದ ವಿಭಾಗವನ್ನ ಮಾಡ್ಕೊಳ್ತಾ ಇದ್ದಿದ್ದು. ಹೀಗಾಗಿ ನಾಡುಗಳ ಒಳಗಡೆ ಮಂಡಲಗಳು ಬರುತ್ತೆ. ತುಂಬಾ ನಾಡುಗಳನ್ನ ಅವ್ರೆಲ್ಲೆಲ್ಲಿರ್ತಾರೋ ಅಲ್ಲಿರುವ ಸುತ್ತಮುತ್ತಲಿನ ಒಬ್ರು ಚೀಫ್ಟನ್, ಒಬ್ಬ ನಾಯಕನ ಮಾಡಿ ನೇಮಿಸಿ ನಾಡಿಗೆ ಒಬ್ಬ ಅಧಿಪತಿಯನ್ನ ನೇಮಕ ಮಾಡ್ತಾ ಇದ್ರು. ಅದು ಬರೀ ಚೋಳರಲ್ಲಿ ಮಾತ್ರ ಅಲ್ಲ, ಗಂಗರಲ್ಲೂ ಕೂಡ ಇತ್ತು. ಕರ್ನಾಟಕದ ಬೇರೆ ಬೇರೆ ಅರಸರು, ಯಾಕಂದ್ರೆ ಇವತ್ ನಾವ್ ಹೇಗೆ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು ಅಂತಂದ್ರೆ ಒಂದು ದೇಶವನ್ನ ರಾಜ್ಯವನ್ನಾಗಿ ವಿಭಾಗ ಮಾಡ್ತೀವಿ, ರಾಜ್ಯವನ್ನ ಮತ್ತೆ ಜಿಲ್ಲೆಗಳಾಗಿ, ಜಿಲ್ಲೆಗಳನ್ನ ತಾಲೂಕುಗಳನ್ನು ಮಾಡ್ತೀವಿ, ತಾಲೂಕುಗಳನ್ನ ಹೋಬಳಿಗಳಾಗಿ ಮಾಡ್ತೀವಿ, ಹೋಬಳಿಗಳ ಒಳಗಡೆ ಗ್ರಾಮಗಳು ಬರುತ್ತೆ. ಅವರು ಕೂಡ ಆ ಕಾಲದಲ್ಲಿ ಹಾಗೇನೆ ಸುಗಮವಾದ ಆಡಳಿತ ನಡೆಯಬೇಕು ಎನ್ನುವ ಉದ್ದೇಶದಿಂದ ಡಿವೈಡ್ ಮಾಡಿದ್ರು. ಮಂಡಲಗಳನ್ನು ಮತ್ತು ನಾಡುಗಳನ್ನು ಮಾಡಿಕೊಂಡು ಆಡಳಿತವನ್ನು ಮಾಡ್ತಾ ಇದ್ರು ಅಂತ ಬೇಕಾದಷ್ಟು ನಾಡುಗಳನ್ನ ನಾವು ನೋಡ್ತೀವಿ. ನಮ್ಮ PVK ಸರ್ ನಾಡುಗಳನ್ನ ಅಧ್ಯಯನ ಮಾಡಿರೋದ್ರಲ್ಲ ಎಕ್ಸ್ಪರ್ಟ್ ಅವರು. ಕರ್ನಾಟಕದಲ್ಲಿರೋ ಬಹಳಷ್ಟು ಪ್ರಾಚೀನ ಕಾಲದ ನಾಡುಗಳು ಯಾವುದು, ಯಾವ ನಾಡುಗಳಲ್ಲಿ ಯಾವ್ಯಾವ ಹಳ್ಳಿಗಳು, ಯಾವ್ಯಾವ ಪ್ರದೇಶಗಳು ಸೇರಿದೆ ಅನ್ನೋದನ್ನ ತುಂಬಾ ಸುದೀರ್ಘವಾಗಿ ಅಧ್ಯಯನ ಮಾಡಿರುವಂತರು PVK ಸರ್ ಅವರು.